ಸರಿ. ಹೀಗಾಗಿ ಅವಳು ಅಂತಾಳೆ, ಎಷ್ಟೊತ್ತಾದರೂ ಕೂಡ ಈ ವಿಷಯ ಬರ್ತಾ ಇಲ್ಲ, ಯಾವಾಗ ಹೇಳೋಳು ನೀನು? ಅದಕ್ಕಾಗಿ ನನಗೆ ಆದಷ್ಟು ಬೇಗ ಸುದ್ದಿ ಹೇಳು ಅಂತ ಕೇಳಿದ್ದು. ಅದಕ್ಕಾಗಿ ಕೇಳಿದ ಮೇಲೆ ಅಲ್ಲಿಗೆ ಮುಗಿಸ್ಲಿಲ್ಲ, ಅವಳು ಹೇಳಲಿಕ್ಕೆ ಶುರು ಮಾಡಲಿಲ್ಲ. ಮತ್ತೊಂದು ವಿಷಯ ಹೇಳಿ, ತ್ರಿರಾಶಿಂ ಮೌಕ್ತಿಕಾನಾಂ ತು ಶೂರ್ಪ ಪೂರ್ಣಮಿದಂ ಶುಭಂ. ಒಂದು ಒಳ್ಳೆ ಮೊರ ತಗೋ, ಆ ಮೊರ ತಗೊಂಡು ಅದರೊಳಗೆ 3 ಮುತ್ತಿನ ಮತ್ತೆ ಗುಂಪು ಮಾಡಿ ತಗೊಂಡು ಬಾ ಅಂತಂದು. ಮಧ್ಯದೊಳಗೆ 1, 2 ಪಕ್ಕ ಪಕ್ಕ, ಹೀಗೆ 3 ಮೌಕ್ತಿಕದ ಗುಂಪುಗಳನ್ನ ಮಾಡ್ಕೊಂಡು ತಗೊಂಡು ಬಾ. ಇತಿ ತಸ್ಯಾವಚ ಶ್ರುತ್ವ ತುಷ್ಟೋ ಭಾಗೀರಥಿ ಪಿತಾ ಪುನರಾಲೋಚಯಂತಿ ಸಾ ಪುಲಿಂದ ವಾಕ್ಯಮಬ್ರವೀತ್. ಅದಕ್ಕೆ ಹೇಳಿದ್ರು 3 ಭಾಗವನ್ನ ಮಾಡಿ ಇದ್ರೊಳಗೆ ಈ ಈ ಒಂದು ಎಷ್ಟಿ ಕೈಯೊಳಗಿರುವಂತಹ ಒಂದು ಕೋಲದಲ್ಲ, ಈ ಕೋಲ್ ತಗೋ, ಅದು ತಗೊಂಡು ಯಾವ್ದನ್ನ ಒಂದು ಮುಟ್ಟು ಅಂತಂದು. ಮತ್ತೆ ಕೊರವಂಜಿ ಮಾಡದೇ ಇದ್ರೆ ಕೊರವಂಜಿ ಅಂತ ಹೆಂಗ ಅನಿಸ್ತದೆ, ಹಂಗಾಗಿ ಯಾವ್ದಾದ್ರು ಒಂದು ಗುಂಪನ್ನು ಮುಟ್ಟು ಅಂತಂದು. ಇತ್ಯುಕ್ತಯಾ ತಯಾ ದೇವ್ಯ ಮಧ್ಯರಾಶೌ ವಿಲೋಡಿತೆ. ಆಕೆ ಮಧ್ಯದ ಆ ರಾಶಿಯನ್ನ ಮಧ್ಯದ ಭಾಗವನ್ನು ಮುಟ್ಟಿದ ಮೇಲೆ ಭಾವ ಸಾಮ್ಯಂ ತಥೋ ಜ್ಞಾತ್ವ ಪ್ರಹೃಷ್ಟ ವಾಕ್ಯಮಬ್ರವೀತ್. ಧರ್ಮದೇವಿ ಅಂದಂತೆ, ಧರ್ಮದೇವತಾ, ನನ್ನ ಮನಸ್ಸಿನಾಗೂ ಇದೇ ಇತ್ತು ನೋಡು ಅಂತ. ನೀನು ಮಧ್ಯದ್ದೇ ಮುಟ್ತಿ ಅಂತ ನನಗೆ ಗೊತ್ತಿತ್ತು, ನೀನು ಹಂಗೆ ಮಾಡಿದೀನಿ, ಅದಕ್ಕಾಗಿ ನನಗೂ ನಿನಗೂ ಭಾವಸಾಮ್ಯ ಇದೆ. ಭಾವಸಾಮ್ಯ ಅಂದ್ರೆ ನಾ ವಿಚಾರ ಮಾಡಿದ್ದು ನೀನು ವಿಚಾರ ಮಾಡ್ತೀಯ ಅಂತ ಅರ್ಥ, ಅಥವಾ ನನ್ನ ವಿಚಾರವನ್ನೇ ನೀನು ಅಂಗೀಕಾರ ಮಾಡ್ತೀಯ ಅಂತ. ಅದೇ ಆಗ್ಬೇಕಲ್ಲ, ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ ಅಂತ, ಇದೇ ಅಭಿಪ್ರಾಯ. ಅವಳ ಮನಸ್ಸಿನಾಗಿದ್ದನ್ನೇ ಅವನು ಒಪ್ಕೋಬೇಕು. ಅದಕ್ಕಾಗಿ ಧರ್ಮದೇವಿ ಹೇಳ್ತಾಳೆ, ವದೇಯಂ ಕಾರಣಂ ದೇವಿ ದುಹಿತುಸ್ತೇಂಗ ಶೋಷಣೆ ಆಗತ ಪುರುಷೇಣಾಸ್ಯ ಏನ ಕೇನಾಪ್ಯುಪದ್ರವ. ಯಾವುದೋ ಒಬ್ಬ ಪುರುಷನಿಂದ ನಿನ್ನ ಮಗಳಿಗೆ ಉಪದ್ರವವಾಗಿದೆ. ಇದು ಮೊದಲನೇ ಸ್ಟೇಟ್ಮೆಂಟ್. ದೃಷ್ಟ್ವಾ ಮೋಹವಶಂ ಯಾತ ಕಾಮಜ್ವರ ಸುಪೀಡಿತ. ಅವನನ್ನ ನೋಡಿ ಕಾಮಜ್ವರದಿಂದ ಅವಳಿಗೆ ಮತ್ತೆ ಮೋಹವಶಳಾಗಿದ್ದಾಳೆ, ಮೋಹವಶಳಾಗಿ ಕಾಮಜ್ವರ ಪೀಡಿತಳಾಗಿದ್ದಾಳೆ. ನೀವು ಯಾವುದೋ ವ್ಯಕ್ತಿಯನ್ನು ನೋಡಿ ಭಯ ಬಿದ್ದಿದ್ದಾಳೆ ಅಂತ ಹಿಂದೆ ಹೇಳಿತ್ತು. ಭಯ ಅಲ್ಲ, ಅದು ಕಾಮಜ್ವರ, ಅದರಿಂದ ಅವಳು ಪೀಡಿತಳಾಗಿದ್ದಾಳೆ. ಪತಿಂ ಶ್ರೀ ವೆಂಕಟಾಧೀಶಂ ಕರ್ತುಮಿಚ್ಛತಿ ತೇ ಸುತ. ಅವಳು ಆ ವೆಂಕಟಾಧೀಶ ಅಂತೇನಿದ್ದಾನೆ ಅವನನ್ನ ಗಂಡ ಅಂತ ಮಾಡ್ಕೊಳ್ಬೇಕಂತ ಮಾಡ್ಯಾಳ. ಅದಕ್ಕಾಗಿ ಇಷ್ಟು ಅವಳಿಗೆ ದುಃಖವಾಗ್ತಾ ಇದೆ, ಅಥವಾ ಕಾಮಜ್ವರ ಸುಪೀಡಿತಳಾಗಿದ್ದಾಳೆ. ಆದ್ರೆ ಅವನು ಹೆಂಗಿದ್ದಾನೆ ಅಂತಂದ್ರೆ ಅವಳು ಕೇಳ್ತಾಳೆ, ಅವಾಗ ಯೋಸೌ ತುರಗಮಾರೂಢ ಪುರುಷ ಪೂರ್ವಮಾಗತಃ. ಇವರೆಲ್ಲರೂ ಸೇರಿ ಒಂದು ವನಕ್ಕೆ ಹೋಗಿದ್ರು. ಅಲ್ಲಿ ನೋಡಿದಂತಹ ಆ ಹುಡುಗ, ಅವನು ಕಿರಾತ ರೂಪಧಾರಿ ಸಹ ಸಾಕ್ಷಾನ್ ಮನ್ಮಥಃ. ನೋಡ್ಲಿಕ್ಕೆ ಅತಿ ಸುಂದರನಾದ ಪುರುಷ. ಮನ್ಮಥನಿಗೆ ಮನ್ಮಥನು ಅವನನ್ನು ನೋಡಿ ತಮ್ ದೃಷ್ಟ ಮೋಹಮಾಯ ತಾ ಕಾಮಜ್ವರ ಸುಪೀಡಿತ. ಅವನನ್ನು ನೋಡಿ ಕಾಮಜ್ವರ ಪೀಡಿತಳಾಗಿದ್ದಾಳೆ ಅಂತಂದಾಗ ಧರಣಿ ದೇವಿ ಹೇಳ್ತಾಳೆ, ಇಷ್ಟೇ ಹೇಳಿದ್ರೆ ಸಾಕಾಗೋದಿಲ್ಲ ತಾಯಿ, ನನಗೆ ಇಷ್ಟು ಒಂದಿಷ್ಟು ತಾಯಿಯಂದ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ ಏನು ಅಂತ ಒಂದು ಅಂದಾಜು ಸಿಕ್ಕಿರ್ತದೆ. ಮತ್ತೆ ಅಷ್ಟೇ ಇನ್ಫಾರ್ಮೇಶನ್ ನೀನು ಕೊಡೋದಾದ್ರೆ ನಿನ್ನತ್ರ ಮತ್ತೆ ವಿಶೇಷ ಕೇಳೋದ್ರಾಗ ಏನರ್ಥ? ಅದಕ್ಕಾಗಿ ಇನ್ನೊಂದು ಸ್ವಲ್ಪ ವಿಷಯ ಹೇಳು ಅಂತಂದಾಗ ಕ್ವಾಸ್ತೆ ಕಿರಾತ ರೂಪಿ ಸಹ ಇತ್ಯಾದಿಯಾಗಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನನೇಕ ವಿಚಾರಗಳನ್ನು ತಿಳಿಸ್ಬೇಕು ಅಂತಂದಾಗ ವೈಕುಂಠಸ್ಥೋ ಹರಿಸಾಕ್ಷಾತ್ ವರ್ತತೆ ವೆಂಕಟಾಚಲೆ ಶ್ರೀನಿವಾಸ ಇತಿ ಖ್ಯಾತೋ ವಿದ್ಯಾವಾನ್ ಧನವಾನ್ ಬಲಿ. ಅವನು ಯಾರು ಅಂತಂದ್ರೆ ನೀನು ಕರೆಕ್ಟಾಗಿ ಹೇಳ್ತೀನಿ ನೋಡು. ವೈಕುಂಠಸ್ಥನಾದ ಪರಮಾತ್ಮ ಏನಿದ್ದಾನೆ ಅವನೇ ಇವತ್ತು ಈ ವೆಂಕಟಾಚಲದಲ್ಲಿ ಬಂದು ವಾಸ ಮಾಡಿದ್ದಾನೆ. ಅವನು ಶ್ರೀನಿವಾಸ ಅಂತ ಅವನ ಹೆಸರು. ವೆಂಕಟಾಚಲಾಧೀಶ ಅಂತ ಕರೆದ್ರು, ಆದ್ರೆ ಅವನ ಹೆಸರು ಇರೋದು ಶ್ರೀನಿವಾಸ. ಅವನು ಒಳ್ಳೆಯ ವಿದ್ಯಾವಂತ. ಹೌದು, ವಿದ್ಯಾವಂತ ಅಂತ ಅನ್ನೋದು ಯೋಗ್ಯ, ಆದ್ರೆ ಹೆಣ್ಮಕ್ಳಿಗೆ ವಿದ್ಯಾವಂತಕ್ಕಿಂತ ಧನವಂತರು ಬಹಳ ಸೇರ್ತಾರೆ. ನಮ್ಮ ಮಗಳಿಗೆ ಪಾಪ ಎಲ್ಲ ಅನುಕೂಲ ಇರಲಿ ಅಂತ ಅದಕ್ಕಾಗಿ ಅದನ್ನ ಬಿಡ್ಲಿಲ್ಲ. ವಿದ್ಯಾವಾನ್ ಧನವಾನ್ ಅಂತ, ಒಳ್ಳೆ ಧನ. ಅವನೇ ಪಾಪ ಲಾಟ್ರಿ ಅಲ್ಲಿ ಕೂತ್ಕೊಂಡು 10-100 ಪಾದ ಭೂಮಿ ಕೇಳಿ ಕೂತಾನ ಪಾಪ. ಅದಕ್ಕೆ ಇವಳು ಹೇಳ್ತಾಳೆ ಒಂದಿಷ್ಟು ಸೇರಿಸಿ ತಾನೇ ವಿದ್ಯಾವಾನ್ ಧನವಾನ್ ಮತ್ತು ಬಲಿ, ಒಳ್ಳೆ ಬಲವುಳ್ಳವನು ಅವನಾಗಿದ್ದಾನೆ. ಪುತ್ರ್ಯ ತವ ವರಾರೋಹೆ ಹತೋ ಯಸ್ಯ ಹಯೋತ್ತಮ. ಇವನೇ ಯಾವ ಕುದುರೆಯನ್ನ ಕೊಂದು ಒಬ್ಬ ಹುಡುಗನನ್ನು ಓಡಿಸಿದ್ರಲ್ಲ ಇವರು ಕಲ್ಲು ಹೋಗುದು, ಅವನೇ ಇವನು. ಆದ್ದರಿಂದ
ಸತ್ಯಂ ವಿದ್ಧಿ ವಚೋ ಮೇದ್ಯ ದತ್ವಾತಂ ಸುಖಮೇಷ್ಯಸಿ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು, ಆ ಹುಡುಗನನ್ನೇ ಕರೆದು ನೀನು ಮದುವೆ ಮಾಡು, ಒಳ್ಳೆ ಸುಖವನ್ನ ಪಡಿತೀವಿ ಜೀವನದೊಳಗೆ. ಇಂತಹ ಸುಖವನ್ನ ನೀನು ಎಂದೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಂದೂ ಹೇಳ್ತಾರ. ಅದೇ ಕೊಡದೇ ಇದ್ರೆ, ನಾನೇನಾದ್ರೂ ಹಠ ಮಾಡಿದೆ, ನೀನೇನಾದ್ರೂ ಹಠ ಮಾಡಿದೆ ಅಂತ ಆದ್ರೆ ದುಃಖ ಮಾಪ್ನೋಷಿ ನಮೇ ವಾಣಿ ವ್ರಥಾ ಭವೇತ್. ಕೊಟ್ಟರೆ ಸುಖ, ಕೊಡದಿದ್ರೆ ಇಲ್ಲ, ಪೂರ್ಣವಾಗಿ ದುಃಖ. ನೋಡು ಏನ್ ಮಾಡ್ತೀನಿ ನಿನಗೆ. ಅಷ್ಟೇ ಅಲ್ಲ, ಹೋಗ್ಲಿಕ್ಕೆ ಕೊಡದೇ ಇದ್ರೆ ದುಃಖ ಏನೋ ನಿನಗಾಗ್ತದೆ ಅಂತ ತಿಳ್ಕೊಬೇಡ. ಅದಾನೇ ದಿನ ಮಾತ್ರೇ ಸಾ ಮರಿಷ್ಯತಿ ನ ಸಂಶಯ. ನಿನಗ ದುಃಖ ಪರ್ಮನೆಂಟ್. ಯಾಕೆ ಅಂದ್ರೆ ಒಂದು ದಿನ ಬಿಟ್ರೆ, ತಡ ಮಾಡಿದ್ರೆ ನಿನ್ನ ಮಗಳು ಸತ್ತು ಹೋಗ್ಬಿಡ್ತಾಳ. ಹೀಗಾಗಿ ನಿನಗಾಗುವ ದುಃಖ ಮತ್ತೆ ವಜ್ರ ಲೇಪ ಆಗ್ಬಿಡುತ್ತೆ ದುಃಖಕ್ಕೆ. ಅದಾಗಬಾರದು ಅಂತಾದ್ರೆ ಮತ್ತೆ ಅವನನ್ನ ಕರೆದು ಅವನಿಗೆ ಕನ್ಯಾದಾನವನ್ನು ಮಾಡಿಬಿಡು ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಅಮಂಗಲದ ಮಾತು ಯಾಕಾಡದೆ ಅಂತ ಧರಣಿ ದೇವಿಗೆ ಸಿಟ್ಟು ಬಂತು. ಕಿಂ ಮಾಂ ವದಸಿ ದುರ್ವಾಕ್ಯಂ ಅಸತ್ಯಂ ವಾಮಲೋಚನೆ ಇತಿ ದಸ್ಯ ವಚಶ್ರುತ್ವ ಪುನರಾಹ ಪುಲಿಂದಜ. ಎಂಥ ಕೆಟ್ಟ ಮಾತಾಡ್ತೀನಿ ನೀನು, ಒಳ್ಳೆ ಮಾತಾಡ್ಲಿಕ್ಕೆ ಕರೆದಿದ್ದು ಧರ್ಮದೇವಿ ಅಂತ ನಿನ್ನ ಹೆಸರು, ಒಳ್ಳೆ ಮಾತನ್ನ ಆಡಬಾರ್ದ ಅಂತ ಕೇಳಿದ್ರೆ, ನಾಸತ್ಯಂ ವಚನಂ ದೇವಿ ಮಯೋಕ್ತಂ ಪೂರ್ವಮೇವ ತತ್. ನಾ ಮೊದಲೇ ಹೇಳಿದ್ದೆ ನಿನಗೆ, ಏನ್ ಹೇಳು, 10 ಸಲ ಹೇಳಿದೆ ನಿನಗೆ. ಯಾವುದು ಮಾತು ಕೇಳಿ ಬೇಸರ ಬಂತು ಅದೇ ಮಾತು. ನಾನು ಹೇಳೋದೆಲ್ಲ ಸತ್ಯ, ನಾ ಹೇಳೋದ್ರೊಳಗೆ ಸುಳ್ಳಿಲ್ಲ. ಅದಕ್ಕಾಗಿ ಒಂದು ದಿನ ತಡ ಮಾಡಿದ್ರೆ ನಿನ್ನ ಮಗಳು ನಿನ್ನ ಕೈಗೆ ಸಿಗೋದಿಲ್ಲ, ಇದು ಸತ್ಯ. ಹೀಗಾಗಿ ಅದನ್ನ ಸುಳ್ಳು ಅಂತ ತಿಳ್ಕೋಬೇಡ, ಅದಕ್ಕಾಗಿ ನೀನು ಮದುವೆ ಮಾಡಿಕೊಡು ಅಂತ. ಆವಾಗ ಧರಣಿ ದೇವಿ ಒಂದು ಒಳ್ಳೆ ಪ್ರಶ್ನೆ ಕೇಳ್ತಾರೆ. ಇವತ್ತಿನ ಕಾಲಕ್ಕೆ ಇದು ಬಹಳ ಅಪರೂಪದ ಪ್ರಶ್ನೆ. ಅಯಾಚಿತಾ ಮಯಾ ಕನ್ಯಾ ಕಥಂ ದೇಯಾ ಭವಿಷ್ಯತಿ ಇತಿ ಚಿಂತಾ ಪರಾಮ್ರಾಜ್ಞೀಂ ಧರ್ಮದೇವಿ ವಚೋಬ್ರವೀತ್. ಹಿಂದಕ್ಕೆಲ್ಲ ಕನ್ಯೆಯನ್ನ ಕೇಳ್ಕೊಂಡು ಗಂಡಿನ ಕಡೆಯವರು ಬರ್ತಾ ಇದ್ರು, ಬರಬೇಕು. ಈಗೂ ಹಂಗೆ ಇದೆ, ಸ್ವಲ್ಪ ದಿವಸ ಆಯ್ತು ಹಂಗೆ ಬದಲಾವಣೆ ಆಗ್ಬಿಟ್ಟದು. ಹೆಣ್ಣಿನ ಕಡೆನೇ ಗಂಡಿನ ಕಡೆಯವರು ಬರೋದು. ಇದು ಈಗ ಹಿಂಗಾಗ್ಯದ ಅಂತ ತಿಳ್ಕೊಬೇಡ್ರಿ, ಮೊದಲಿಂದ ಇದ್ದದ್ದೇ ಇದೇ ಕ್ರಮ. ಮಧ್ಯದೊಳಗೆ ಮಾತ್ರ ಒಂದು 20-30 ವರ್ಷನೋ ಎಷ್ಟೋ ಒಂದ್ ಸ್ವಲ್ಪ ದಿವಸ ಪಾಪ ಹೆಣ್ಣಿನ ಕಡೆಯವರು ಚಪ್ಪಲಿ ಹರಿಯುವಷ್ಟು ಓಡಾಡ್ತಾ ಇದ್ರು ಅಂತ ಸುದ್ದಿ ಕೇಳಿದ್ವಿ ನಾವಂತೂ ಅದನ್ನ ನೋಡಿದ್ವಿ. ಹೀಗಾಗಿ ಇರೋದೇನು ಅಂತಂದ್ರೆ ಅಯಾಚಿತ ಕಥಂ ದೇಯ ಅಷ್ಟೇ. ನನ್ನ ಮಗಳನ್ನ ಯಾರು ಕೇಳಲಿಕ್ಕೆ ಬಂದಿಲ್ಲ, ನಾನು ಯಾರಿಗೆ ಕೊಡ್ಲಿ, ನೀನೇನೋ ಹೇಳ್ತಾ ಇದ್ದೆ ಅವನಿಗೆ ಕೊಟ್ಟು ಬಿಡು ಅಂತ. ಅವ್ರು ಕೇಳೇ ಇಲ್ಲ, ನಮ್ಮನ್ನ ಕೇಳದೆ ಕೊಡುವ ಸಂಪ್ರದಾಯ ಇಲ್ಲ. ಆದ್ದರಿಂದ ಏನ್ ಮಾಡ್ಬೇಕು ಅಂತಂದಾಗ ಏನೂ ಕಾಳಜಿ ಮಾಡ್ಬೇಕು, ಒಂದು ಅರ್ಧ ಗಂಟೆ ತಡಿ ಅಷ್ಟೇ. ಅದ್ಯೈವ ಘಟಿಕಾಂತೆ ತ್ವಾಂ ಆಗಮಿಷ್ಯತಿ ಕಾಚನ. ಒಂದು ಘಟಿಕಾಂತೆ, ಇನ್ನೊಂದು ಘಟಿಕ ತಡೆದು ಬಿಟ್ರೆ ಸಾಕು, ಒಬ್ಬಳು ಹೆಣ್ಮಗಳು ಬರ್ತಾಳೆ. ಅಬಲ ಬಹುವೃದ್ಧ ಚ ಧರ್ಮಾರ್ಥ ಕುಶಲಾಭುವಿ. ಒಳ್ಳೆಯ ಧರ್ಮಾರ್ಥ ಕುಶಲೆಯಾದ ಬಹುವೃದ್ಧೆಯಾದ ಒಬ್ಬ ಹೆಣ್ಮಗಳು ಬರ್ತಾಳೆ. ಆವಾಗ ಅವಳಿಗೆ ನೀನು ಆ ವಿಷಯ ಘಟನೆ ಆಗುವುದಕ್ಕೆ ಬರ್ತಾಳೆ, ಅವಳೇ ನಿನ್ನ ಕೇಳ್ತಾಳೆ. ಮದ್ವಾಕ್ಯಂ ವಿಶ್ವಸಂತಿ ತ್ವಂ ರಾಜಾನಂ ಪರಿಬೋಧಯ. ಗಂಡಸರಿಗೆ ಮತ್ತೆ ಮೊದಲೇ ಹೇಳಿಟ್ರೆ ಅನುಕೂಲ. ಹೀಗಾಗಿ ರಾಜನಿಗೆ 100 ಕೆಲಸಗಳಿರ್ತಾವ. ನೀನು ಆ ಹೆಣ್ಣು ಮಗಳು ಬರುವಷ್ಟೊಳಗೆ ಹೋಗಿ ಮೊದಲು ನಿನ್ನ ಗಂಡನಿಗೆ ತಿಳಿಸು. ಬರೇ ಗಂಡನಿಗೆ ತಿಳಿಸ್ಬೇಡ, ಯಾಕಂದ್ರೆ ಒಂದೊಂದ್ಸಲ ಪಾಪ ಗಂಡಸರಿಗೆ ತಲೆ ಓಡೋದಿಲ್ಲ. ಅದಕ್ಕೆ ನಿನ್ನ ಮೈದನ ಇದ್ದಾನಲ್ಲ ತೋಂಡಮಾನ, ಅವನಿಗೂ ತಿಳಿಸು. ತೋಂಡಮಾನಂ ಚ ತೇ ಭ್ರಾತುರ್ ಭ್ರಾತರಂ ಸುಹೃದ್ಗಣಂ. ಸುಹೃದ್ಗಣ ಯಾವುದಿದೆ, ನಿನ್ನ ಸ್ನೇಹಿತರ ಗಣ, ಆ ಗಂಡನ ತಮ್ಮನಿಗೆ, ಅವರ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಷಯ ತಿಳಿಸ್ಬಿಡು. ಅರ್ಧ ಗಂಟೆ ಒಳಗೆ ಅವಳು ಬರ್ತಾಳೆ, ಅವಳು ಕೇಳ್ತಾಳೆ. ಸಂಬೋಧ್ಯ ಸಾಧು ಮಾರ್ಗಂ ತು ಸಮಾಶ್ರಯ ನೃಪಪ್ರಿಯೇ ಸನ್ನಿಧೌ ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ಆಯ್ತು ಅಂತ ಹೊರಟ್ಲಂತೆ ಧರಣಿದೇವಿ. ಹೊರಟ್ರೆ ತಡಿ ಮತ್ತೆ ಗಂಡನ ಹತ್ರ ಹೋಗ್ಬೇಡ. ನೀನು ಹೋಗ್ತೀಯ, ಆಮೇಲೆ ಮತ್ತೆ ನನಗೆ ಸಿಗೋದು ಯಾವಾಗ ಗೊತ್ತಿಲ್ಲ, ಮೊದಲೇ ನನಗೆ ಪ್ರಾಮಿಸ್ ಮಾಡ್ಬಿಡು. ಏನು, ಅವಳು ಬಂದಾಗ ನೀನು ಇಲ್ಲ ಅನ್ನೋದೇ ಅವನಿಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ನೀ ಹೀಗೆ ಸಂಕಲ್ಪ ಮಾಡೋದು. ನನ್ನ ಮುಂದೆ ಸಂಕಲ್ಪ ಮಾಡಿ ಹೋಗ್ಬೇಕು ಅಂದ್ರೆ ಮಾತ್ರ. ಯಾಕೆಂದ್ರೆ ಸಂಕಲ್ಪ ಮಾಡಿದ್ರೆ ಅದು ಗಟ್ಟಿ ಆಗ್ತದೆ ಅಂತ. ನಾವು ದೇವರಿಗೆ ಏನ್ ಮಾಡ್ತೀವೋ ಬಿಡ್ತೀವೋ, ಒಳ್ಳೆಯ ಸೇವೆಯನ್ನ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಬಿಡು. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಹೀಗಾಗಿ ಒಂದಿಷ್ಟು ಒಳ್ಳೊಳ್ಳೆ ಶುಭ ಸಂಕಲ್ಪಗಳನ್ನ ಮಾಡಿದರೆ, ಯುಗಾದಿ ಪಾಡ್ಯ ದಿವಸ ಹೇಳ್ತಾರಲ್ಲ, ಒಳ್ಳೊಳ್ಳೆ ಶುಭ ಸಂಕಲ್ಪಗಳನ್ನ ಮಾಡ್ರಿ. ಇಡೀ ವರ್ಷದೊಳಗೆ ನಾವು ಅದ್ರಾಗ 10% ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಒಳ್ಳೆಯ ಸಂಕಲ್ಪ ಮಾಡಿದರೆ, ಒಳ್ಳೆಯ ಆರಂಭ ಇದ್ದರೂ ಕೂಡ ವಿಷ್ಣು ಧರ್ಮೇನ ನಿಷ್ಫಲ ಎಂದು ನಿಷ್ಫಲ ಆಗೋದಿಲ್ಲ. ಅದಕ್ಕಾಗಿ ನೀನು ಮಮ ಸನ್ನಿಧವು ಸಂಕಲ್ಪಂ ಕುರು, ಸಂಕಲ್ಪವನ್ನು ಮಾಡು ಅಂತ ಹೇಳಿದ್ರು.
ಧರಣಿ ದೇವಿ ಹೇಳಿದ್ದು ಏನ ಕೇನಾಪ್ಯುಪಾಯೇನ ಜೀವಿತ ಸ್ಯಾತ್ ಸುತಾ ಮಮ. ಈಗ ಹೆಂಗಿದೆ ಅಂದ್ರೆ ಹುಡುಗನ್ ನೋಡಿಲ್ಲ, ಹುಡುಗ ಯಾರು ಅಂತ ಗೊತ್ತಿಲ್ಲ, ಏನೋ ಒಂದಿಷ್ಟು ವಿಷಯ ಗೊತ್ತಾಯ್ತು ಅಷ್ಟೇ. ಹುಡುಗನ್ನ ನೋಡದೆ, ಹುಡುಗನ್ನ ಯಾರು ಅಂತ ತಿಳಿಯದೆ, ಅತ್ತಿ ಮನೆ ಹೆಂಗಿದೆ ಅಂತ ಗೊತ್ತಿಲ್ಲದೆ ತಾಯಿ ಸಂಕಲ್ಪ ಮಾಡಬೇಕು ಅಂದ್ರೆ ಏನಾದ್ರೂ ಒಂದು ಮನಸ್ಸಿಗೆ ಸಮಾಧಾನ ತಂದ್ಕೋಬೇಕು. ಅದಕ್ಕೆ ಹೇಳಿದ್ದು ಇದನ್ನ ಮಾಡಿದ್ರೆ ನನ್ನ ಮಗಳು ಬದುಕ್ತಾಳಲ್ಲ ಅಷ್ಟು ಸಾಕು, ಆ ಮಾತು ಸಾಕು ನನಗ ಸಂಕಲ್ಪ ಮಾಡ್ಲಿಕ್ಕೆ ಅಂತ ಅನ್ಕೊಂಡ್ಲಂತ. ಎಷ್ಟು ಪ್ರಾಕ್ಟಿಕಲ್ ಅದ ನೋಡಿ. ಈಗ ವಿಚಾರ ಮಾಡ್ರಿ, ಅವನು ಯಾರು ಅಂತ ಗೊತ್ತಿಲ್ಲ, ಯಾರನ್ನು ನೋಡಿಲ್ಲ, ಹುಡುಗನ್ನ ಒಂದೂ ಸಲ ಸಂದರ್ಶನ ಮಾಡದೆ ಒಬ್ಬ ತಾಯಿ ತನ್ನ ಮಗಳನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಬೇಕು ಮತ್ತೆ ಆಣೆ ಇಡಬೇಕು ಅಂತಂದ್ರೆ ಎಷ್ಟು ರೀತಿಯ ಸಮಾಧಾನ ಅವಳಿಗೆ ಮನಸ್ಸಿಗೆ ಆಗಬೇಕು. ಅದಕ್ಕೆ ಅವಳು ಹೇಳಿದ್ದು ಏನಕೇನ ಅಪ್ಯುಪಾಯೇನ ಜೀವಿತ ಸ್ಯಾತ್ ಸುತಾಮಮ. ನನ್ನ ಮಗಳು ಬದುಕ್ತಾಳಲ್ಲ ಅಷ್ಟು ಸಾಕು, ಇನ್ಯಾವ ಕಾರಣ ಬೇಡ. ಸುತಾಂ ತಸ್ಯೈವ ದಾಸ್ಯಾಮಿ ಗಿರಿಗಹ್ವರವಾಸಿನಃ. ಏನೋ ಶಹರದೊಳಗೆ ಇರ್ತಾಳೆ, ದೊಡ್ಡ ಮನಿ ಕಟ್ಟಿ ಕೊಡೋಣ ಅಂತ ಒಂದ್ 4 ಕಾರು ಮತ್ ಬಂಗ್ಲೇನೋ ಇಟ್ಕೊಂಡವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ಲೋ ಏನೋ, ಅದನ್ನ ಹೈಲೈಟ್ ಮಾಡುವಂತೆ ಅವನಿಗೆ ಕೊಡ್ತೀನಿ ಗಿರಿಗಹ್ವರ ವಾಸಿನಃ. ಎಲ್ಲೋ ಕಾಡಿನೊಳಗೋ ಮೇಡಿನೊಳಗೋ ಓಡಾಡ್ಕೊಂಡು ಇರ್ಲಿ ಪರವಾಗಿಲ್ಲ, ಬದುಕಿ ಆದ್ರೂ ಇರ್ತಾಳಲ್ಲ ಅಂತಂದ. ಈ ಒಂದು ವಾಕ್ಯದೊಳಗೆ, ಒಂದು ಶ್ಲೋಕದೊಳಗೆ ಎಷ್ಟು ವಿಷಯಗಳನ್ನ ಹೇಳ್ತಾರೆ ಅಂತ. ಧರ್ಮದೇವಿ ಹೇಳ್ತಾಳೆ, ಏವಂ ಚೇತ್ತೆ ಸುತಾರಾಜ್ಞಿ ಜೀವಿಷ್ಯತಿ ನ ಸಂಶಯ. ಹಾ, ಈ ರೀತಿ ಮಾಡಿದ್ರೆ ನಿನ್ನ ಮಗಳು ಉಳಿತಾಳೆ ನೋಡು. ನೀ ಹೆಂಗಾದ್ರೂ ಅನ್ಕೋ, ಸಂಕಲ್ಪ ಮಾಡಿದ್ರೆ ನಿನ್ನ ಮಗಳ ಗ್ಯಾರಂಟಿ ಉಳಿತಾಳೆ. ಪತಿರ್ಮೇ ವರ್ತತೆ ಯತ್ರ ದೇವಿ ತತ್ರ ವ್ರಜಾಮ್ಯಹಂ. ಇನ್ ನನಗೂ ಸಮಯ ಆಯ್ತು, ನನ್ನ ಟೈಮ್ ಆಯ್ತು, ನನ್ನ ಕೆಲಸ ಮುಗೀತು, ನಾನಿನ್ನು ನನ್ನ ಗಂಡ ಇದ್ದಾನಲ್ಲ ಅಲ್ಲಿ ನಾರಾಯಣಾಶ್ರಮ, ಅಲ್ಲಿಗೆ ಹೊರಟು ಹೋಗ್ತೀನಿ ಅಂತ ಹೇಳಿ ಹೋಗಿಬಿಟ್ಲು. ತದಾ ತೇ ವಚನಂ ಸತ್ಯಂ ಯದ್ದೇವಂ ಸಂಭವಿಷ್ಯತಿ ಇತ್ಯುಕ್ತ ಸಾ ಜಗಾಮಾಶು ನಿಜಧಾಮ ವರಂಗನ. ಹಿಂಗಾಗಿ ಒಂದು ವೇಳೆ ಸಾಪೀತ್ತಂ ಬಾಢಮಿತ್ಯುಕ್ತ ನಿರ್ಜಗಾಮ ಪುರಾತ್ಪಹಿ ಕಕ್ಷೇ ಬದ್ವಾ ಸುತಂ ರಾಜನ್ ಸ್ವರ್ಣಶೂಪಂ ಸಗಲ್ಮಕಂ. ನಿಂತ್ಲಂತೆ. ಅವಳು ಹೊಂಟಾಗ ಆಯ್ತು ಹೋಗ್ಬಾ ಅಂತ ಇವಳು ನಮಸ್ಕಾರ ಮಾಡಿದ್ಲು. ಎಲ್ಲಿ ನನಗೆ ಕೊಟ್ಟಿದ್ದು ಬಂಗಾರದ ಮರದ ಬಾಗಣ ಇಲ್ಲದ ಕೊಡು ಅಂತ. ಅದನ್ನ ಬಿಟ್ಟು ಹೋಗಂಗಿಲ್ಲ, ಹೆಣ್ಮಕ್ಳು ಎಂದರೆ ಬಿಟ್ಟು ಹೋಗ್ತಾರ ಅದನ್ನ, ಅದರೊಳಗೂ ಬಂಗಾರದ್ದು ಬೇರೆ. ಹೀಗಾಗಿ ಕಕ್ಷೇ ಬದ್ವಾ, ಕಂಕುಳಲ್ಲಿ ಅದನ್ನ ಇಟ್ಕೊಂಡಂತ ಚಂದಾಗಿ ಕಟ್ಟಿ, ಇದ್ದದ್ದೇ ಒಂದಿಷ್ಟು ಚೀರವಸನ ಮತ್ತೆ ವಿಚಿತ್ರವಾದ ಆ ಬಟ್ಟೆಯೊಳಗೇನೆ ಆ ಒಳ್ಳೆಯ ಶೂರ್ಪವನ್ನ, ಸ್ವರ್ಣ ಶೂರ್ಪವನ್ನ ಕಟ್ಟಿಕೊಂಡು ಬುಟ್ಟಿಯನ್ನಿಟ್ಟುಕೊಂಡು ಜಗಾಮೋತ್ತರ ಮಭ್ಯೇತ್ಯ ಪುಲಿಂದ ಮಿಥಿಲೇಶ್ವರ. ಉತ್ತರ ದಿಕ್ಕಿಗೆ ಹೋದ್, ಮೊನ್ನೆನೂ ಉತ್ತರ ದಿಕ್ಕಿಗೆ ಹೋಗಿದ್ದವ, ಇವತ್ತು ಉತ್ತರ ದಿಕ್ಕಿಗೆ ಕೊರವಂಜಿ ಹೋಗಿದ್ದಾಳೆ. ಆವಾಗ ಧರಣಿ ದೇವಿ ತನ್ನ ಮಗಳ ಹತ್ರ ಬಂದು, ಈಗ ಧರಣಿ ದೇವಿಗೆ ಒಂದು ವಿಷಯ ಅಂತೂ ಗೊತ್ತಾಗ್ಬಿಟ್ಟದೆ, ಇಷ್ಟೇ ಇರೋದು ವಿಷಯ, ಜಾಸ್ತಿ ಏನಿಲ್ಲ. ಆದ್ದರಿಂದ ವಿಷಯ ಗೊತ್ತಾದ್ಮೇಲೆ ಒಂದು ಹೆಚ್ಚಿನ ಆತ್ಮವಿಶ್ವಾಸ ಬರುತ್ತೆ. ಹೋಗಿ ಕೇಳಿದ್ರು ಏನಂದ್ರೆ, ಪುತ್ರಿ ನಿಕೇತನಂ ಪ್ರಾಪ್ಯ ರುದತಿ ಭೃಷ ದುಃಖಿತ. ಈಗಾಗಲೇ ದುಃಖಿ ಸೆಳ್ತಾ ಇದ್ದಾಳೆ. ಅವಳ ನಿಕೇತನ, ಅವಳ ರೂಮಿಗೆ ಕೋಣೆಗೆ ಹೋಗಿ, ಕಿಂತೆ ಮನೋಗತಂ ಪುತ್ರಿ ನವದಿಶ್ಯಸಿ ಕಿಂಚ ಮಾಂ ನಚ ಮಾತ್ರ ಸಮಂ ಮಿತ್ರಂ ಪುತ್ರೀಣಾಂ ವಿದ್ಯತೆ ಶುಭೇ. ಎಂತ ಮಾತು ಹೇಳ್ತಾಳಂತೆ, ನಿನಗೇನು ಮನೋಗತ ಇದೆ ಅದನ್ನ ಹೇಳು, ಇಲ್ಲಾಂದ್ರೆ ಏನೂ ಪ್ರಯೋಜನ ಇಲ್ಲ, ನನಗೆ ನನ್ನ ಮುಂದೆ ಹೇಳಲಿಕ್ಕೆ ಸಂಕೋಚ ಬೇಡ. ಯಾಕೆಂದ್ರೆ ತಾಯಿಗಿಂತ ಸ್ನೇಹಿತೆ ಯಾರು ಮಗಳಿಗೆ? ಅದು ನಿಜಾನೂ ಹೌದು, ಮಗಳಿಗೆ ಅಷ್ಟೇ ಅಲ್ಲ, ಅದು ಮಗನಿಗೂ ಹೌದು. ತಾಯಿಗಿಂತ ಸ್ನೇಹಿತರಿಲ್ಲ. ತಂದೆ ಹತ್ರ ಸಂಕೋಚ ಮಾಡ್ತಾನೆ ಮಗ ಅಥವಾ ಮಗಳು, ಅದ್ರ ತಾಯಿ ಹತ್ರ ಯಾವ ಸಂಕೋಚ ಇಲ್ಲದೆ ಮಾತಾಡ್ತಾರೆ. ಇದು ತಾಯಿಗೂ ತಂದೆಗೂ ಇರುವ ವ್ಯತ್ಯಾಸ. ತಂದೆ ಹಿಂದೆ ನಿಂತು ಕೆಲಸ ಮಾಡುವವ, ತಾಯಿ ಮುಂದೆ ನಿಂತು ಕೆಲಸ ಮಾಡುವಳು. ಹೀಗಾಗಿ ಮುಂದೆ ನಿಂತು ಕೇಳ್ತಾ ಇದ್ದಾಳೆ, ನಿನ್ನ ಮನೋರಥ ಏನಿದೆ ಅದನ್ನು ನಾನು ಕೇಳು. ತಾಯಿಗಿಂತ ಮಿತ್ರರಿಲ್ಲ ಪುತ್ರಿಗಳಿಗೆ. ಆದ್ದರಿಂದ ನಿಕಿಮ್ನು ಕಾರ್ಯಂ ಅಕಾರ್ಯಂ ವಾ ತನ್ಮಮ ಚಕ್ಷುಭಾಮಿನಿ. ನೀನೇನಾದ್ರೂ ತಪ್ಪು ಮಾಡಿದ್ಯಾ, ಒಳ್ಳೇದನ್ನ ಮಾಡಿದ್ಯಾ, ಯಾವುದಿದ್ರು ನನಗೆ ಹೇಳು. ಕೆಲವು ಸಲ ಮಕ್ಕಳಿಗೆ ಹಂಗೆ ಹೇಳ್ಬೇಕಾಗ್ತದೆ, ಏನದ ಅದನ್ನ ಹೇಳು, ನೋಡ್ಕೋತೀನಿ ಅಂತಂದ್ರೆ ಯಾರು ಹೇಳ್ತಾರೆ? ತಪ್ಪಾಗಿದ್ರು ಹೇಳು ಪುಟ್ಟ ಅಂತ ಅನ್ಬೇಕು. ಆಗಲಿ ಹೇಳ್ತೀನಿ ಅಂತ. ಪೂರಯಾಮಿ ಮನಸ್ಥಂ ತೇ ಕಿಂ ವ್ರತ ದೇಹ ಶೋಷಣಾತ್. ಹೀಗೆ ನೀನು ಮತ್ತೆ ಮುಂದುವರಿಸ್ತಾ ಹೋದ್ರೆ, ತಿನ್ನೋದಿಲ್ಲ ಉಣ್ಣೋದಿಲ್ಲ ಸಿಟ್ಟು ಮಾಡಿಕೊಂಡು ಅಳತಾ ಕೂತ್ರೆ ದೇಹ ಶೋಷಣೆ ಆಗ್ತದೆ ಹೊರತು ಯಾವ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ನೀ ನನಗೆ ಹೇಳು, ಒಂದು ವೇಳೆ ನೀನು ಈಗೂ ಹೇಳದೇ ಇದ್ರೆ ವಿಷಪಾನಂ ಕರೋಮ್ಯಹಂ, ನಾನೇ ವಿಷ ಕೊಡದ್ ಬಿಡ್ತೀನಿ ಹೋಗ್ಲಿ ಅಂತ. ಅವಾಗ ಪದ್ಮಾವತಿಗೆ ಸ್ವಲ್ಪ ಭಯ ಆಯ್ತು. ಅಮ್ಮ ಯಾವಾಗ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದಾಳೆ, ಪದ್ಮಾವತಿ ಹೇಳ್ತಾಳೆ, ಕಿಂ ವದಿಷ್ಯಾಮಿ ಹೇ ಮಾತಃ ಸೂತಿಕಾ ದುಃಖಮಾಗತಂ
ಅಥವಾ ಪುತ್ರಲಾಭಂ ವಾ ಪ್ರವದಾಮಿ ನಿಗೂಢಜಂ. ಏನಾದ್ರೂ ತಪ್ಪು ಮಾಡಿದ್ರೆ ಹೇಳು ಅಂತಂದಲ್ಲ, ಆ ಮಾತಿಗೆ ಸಿಟ್ಟು ಬಂತಂತ ಮೊದಲು. ಏನ್ ಹೇಳೋದು, ತಪ್ಪೇನ್ ಮಾಡ್ತಾರೆ, ಏನ್ ನನಗೇನು ಮಕ್ಕಳಾಗ್ಯಾವ ಅಂತ ಹೇಳ್ಬೇಕಾ, ಅಥವಾ ಪ್ರಸವ ವೇದನೆ ಬಂದದ ಅಂತ ಹೇಳ್ಬೇಕಾ, ಅಂತದೇನ್ರ ಮಾಡ್ಕೋತೀನಿ ನಾನು. ಇದನ್ನ ಇದೇ ರೀತಿಯಾಗಿ ಓದ್ಬೇಕು ನಾವು. ಯಾಕೆಂದ್ರೆ ಈ ಮಾತು ಯಾಕೆ ಬಂತು ಅಂತಂದ್ರೆ ಅವಳಿಗೆ ಸಿಟ್ಟು ಬಂತು. ಅಕಾರ್ಯಂ ವಾ ಕೃತಂ ಅಂತ, ಏನಾದ್ರೂ ತಪ್ಪನ್ನ ಮಾಡಿದ್ರೆ ಅವಾಗ ಹೇಳಿದ ಇಂಥದ್ದು ಯಾವುದನ್ನು ಮಾಡಿಲ್ಲ ನಾವು. ನಕೃತಂ ತಾದೃಶಂ ಕಿಂಚಿತ್, ಅಂತದ್ ಯಾವುದನ್ನೂ ಮಾಡಿಲ್ಲ. ಏನೋ ಒಂದ್ ಸ್ವಲ್ಪ ಮನಸ್ಸಿಗೆ ಅಟ್ಟಿಸಿಕೊಂಡು ಬರುವಾಗ ಅದು ಕೊಡುತ್ತೆ ಒಂಚೂರು.
ಕೊಡು ನೀ ಕೊಡು. ಬರ್ತದೆ ಇಡು, ಅಲ್ಲಿ ನೋಡಿ ಇಡು, ಕರೆಕ್ಟಾಗಿ ಕಾಣಿಸ್ತೇನೆ ನಾವು ಇಡುವ. ಆಯ್ತು. ಒಂದು 4 ಜನ ಕಟಕರು ಒಂದು ಒಳ್ಳೆ
ಹಾ ಮುಗಿತು, ಈಗ ಕೇಳಿಸ್ತೆ. ಸಮ್ಯಕ್ ಆಯ್ತಾ. ಶೃಣು ರಾಜ್ಞಿ ಜನನಿ ತಸ್ಯ ಕಾ ಬಾಲ ಜನಕೋ ಮಹಾಮತೆ ಕಿಂ ಕುಲಂ ಚ ಕಃ ಆಚಾರಃ ಜಾತಿರ್ವಾ ತಸ್ಯ ಕಾವದ. ಜನನಿ ಅದಕ್ಕೆ ಹೇಳಿದ್ರು, ಇಷ್ಟೆಲ್ಲ ಆಯಿತು, ನೀನು ಅವರ ಆಜ್ಞೆಯಿಂದ ಬಂದವಳು ಅದು ಗೊತ್ತಾಯಿತು, ತಾಯಿ ತಂದೆ ಯಾರು ಮತ್ತೆ ಯಾವ ಕುಲ ಅದು ಗೊತ್ತಾಗಬೇಕು, ಕಹ ಆಚಾರ ಹುಡುಗ ಹೆಂಗಿದ್ದಾನೆ, ಅವ್ರು ಏನಾದರೂ ಮತ್ತೆ ಚಟ ಅಡಕಿ ಹುಳಿನ ಚಟ ಇಲ್ಲ ಅಂತಂತಾರಲ್ಲ, ಹಂಗೇನಾದರೂ ಒಳ್ಳೆ ಅಲ್ಲಿ ಏನೂ ಇಲ್ಲದೆ ಒಳ್ಳೆ ಸುಶೀಲನಾಗಿದ್ದಾನ ಅದು ಬೇಕಲ್ಲ. ಜಾತಿರ್ವಾ ತಸ್ಯ ಕಾವದ. ಮೊದಲಿಗೆ ಸಂಕಲ್ಪ ಮಾಡಿಬಿಟ್ಟಾಳೆ, ಇನ್ನು ಕೇಳಿ ಏನು ಮಾಡೋದು, ಅದು ನಿಜವಾಗಿ ವಿಚಾರ ಮಾಡಿದರೆ ಈ ಮಾತುಗಳಿಗೆ ಏನು ವಿಶೇಷ ಮತ್ತೆ ಲಾಭ ಇಲ್ಲ, ಆದರೂ ಕೇಳ್ತಾಳೆ. ಹೆಣ್ಮಕ್ಳ ಸ್ವಭಾವ ಅಷ್ಟೇ ಇರ್ತದೆ, ಬಹಳ ತೀಕ್ಷ್ಣ ಸ್ವಭಾವ, ಯಾವತ್ತೂ ಬಿಡೋದಿಲ್ಲ ಅದನ್ನು. ಅದಕ್ಕೆ ಯಾಕೆ ಕೇಳ್ತಾಳೆ, ಅವನು ಹೇಗಿದ್ದಾನೆ, ಅವನ ಆಚಾರ ಚೆನ್ನಾಗಿದೆ, ಆಚಾರ ಇದ್ದರೆ ಎಲ್ಲವೂ ಯೋಗ್ಯವಾಗಿರುತ್ತದೆ. ಕೇಳ್ತಾರೆ ಶೀಲದ ಮಹತ್ವವನ್ನ, ಆಚಾರದ ಮಹತ್ವವನ್ನು, ನಡವಳಿಕೆಯ ಮಹತ್ವವನ್ನು ಹೇಳ್ತಾರೆ. ವನ್ನಿಸ್ತಸ್ಯ ಜಲಾಯತೆ ಜಲನಿಧಿ ಕುಲ್ಯಾಯತೆ ತತ್ಕ್ಷಣಾತ್ ಮೇರು ಸ್ವಲ್ಪ ಶಿಲಾಯತೆ ಮೃಗಪತಿ ಸದ್ಯ ಪುರಂಗಾಯತೆ ವ್ಯಾಲೋ ಮಲ್ಯ ಗುಣಾಯತೆ ವಿಷರಸಃ ಪೀಯೂಷ ವರ್ಷಾಯತೆ ಯಸ್ಯಾಂಗೆ ಖಿಲ ಲೋಕವಲ್ಲಭತಮಂ ಶೀಲಂ ಸಮುನ್ಮೀಲತಿ. ಯಾರಿಗೆ ಒಳ್ಳೆಯ ನಡತೆ ಇರ್ತದೋ ಅಂಥವರಿಗೆ ಯಾವ ಜಗತ್ತಿನ ಬಾಧೆ ಇರುವುದಿಲ್ಲ. ಯಾಕೆ ತಾಯಿ ಕೇಳ್ತಿದ್ದಾಳೆ, ಮಗಳಿಗೆ ಬರುವ ಗಂಡ ಹೇಗಿರ್ಬೇಕು, ಒಳ್ಳೆ ಸದಾಚಾರಿ ಆಗಿರ್ಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತಾರೆ. ವನ್ನಿಸ್ತಸ್ಯ ಜಲಾಯತೆ, ಅವನಿಗೇನಾದರೂ ಮತ್ತೆ ಅಗ್ನಿಯಂತೆ ಏನಾದರೂ ಬಡ್ಕೊಂಡ್ರೆ ಆ ಬಂದ ಅಗ್ನಿ ನೀರಿನಂತೆ ಮತ್ತೆ ತಂಪಾಗಿ ಬಿಡುತ್ತದೆ. ಜಲನಿಧಿ ಕುಲ್ಯಾಯತೆ, ಬಂದ ಕಷ್ಟಗಳು ದೊಡ್ಡ ಮತ್ತೆ ಸಾಗರದಂತೆ ಕಾಣಿಸಿದರೂ ಕೂಡ ಒಂದು ಕುಲ್ಯಾಯತೆ, ಒಂದು ಕೆನಾಲ್ ಆದಂಗೆ ಆಗ್ಬಿಡುತ್ತದೆ, ಅಂದ್ರೆ ಅಷ್ಟು ದೊಡ್ಡದು ಸಣ್ಣದಾಗ್ಬಿಡುತ್ತದೆ ಅಂತ. ಮತ್ತೆ ಮೇರು ಸ್ವಲ್ಪ ಶಿಲಾಯತೆ, ದೊಡ್ಡದಾದ ಕಷ್ಟದ ಪರ್ವತ ಬಂದಾಗ ಸಣ್ಣ ಶಿಲಾ ಕಂಡಂತೆ ಕಾಣುತ್ತದೆ. ಯಾಕೆಂದ್ರೆ ಅವನ ಸ್ವಭಾವ, ಅವನ ಆಚಾರ ಪರಿಶುದ್ಧವಾಗಿದ್ದರೆ ಅವನಿಗೆ ಯಾವುದೂ ದೊಡ್ಡದಾಗುವುದಿಲ್ಲ ಜೀವನದಲ್ಲಿ, ಎಲ್ಲವನ್ನೂ ಗೆದ್ದು ನಿಲ್ತಾನೆ ಅಂತ ಅಭಿಪ್ರಾಯ. ಇದು ಅದಕ್ಕಾಗಿ ಒಳ್ಳೆಯ ಆಚಾರ ಇರಬೇಕು. ಅಂತಹ ಆಚಾರ ಇವನಿಗೆ ಉಂಟಾ ಅಂತ ಕೇಳ್ತಾ ಇದ್ದಾರೆ. ಆವಾಗ ಕುಲ ಆಚಾರ ಕಥಾಂ ಶುತ್ವ ಬಕುಲ ವಾಕ್ಯಮಬ್ರವೀ. ನಾ ಹೇಳ್ತೀನಿ ಕೇಳು ಅಂತಂತಾರೆ ಬಕುಲ. ಏನಂದ್ರೆ ಶೃಣು ರಾಜ್ಞಿ ಸವಿಸ್ತಾರಂ ಗೋತ್ರಂ ಬಂಧು ಜನಂ ತಥಾ. ಎಲ್ಲ ಹೇಳ್ತೀನಿ ಕೇಳು. ಇಷ್ಟೊತ್ತು ಈ ಪ್ರಶ್ನೆ ಇಷ್ಟು ಡಿಟೇಲ್ ಆಗಿ ಉತ್ತರ ಕೊಟ್ಟಿಲ್ಲ. ದೇವಕಿ ಜನನಿ ತಸ್ಯ ಜನಕ ಶೂರನಂದನ. ಶೂರಸೇನನ ಮಗನಾದ ವಸುದೇವ ಇವನ ತಂದೆ, ದೇವಕಿ ಇವನ ತಾಯಿ, ನಿಶಾಚರ ಕುಲ ಚಂದ್ರವಂಶ, ಕೃಷ್ಣ ಅಂತ ಅವನ ಹೆಸರು, ವಸಿಷ್ಠ ಗೋತ್ರ ಮತ್ತು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿ. ಮತ್ತೆ ಇರೋದಲ್ಲಿ ಆ ವಾಸೋ ವೆಂಕಟಗಿರಿ, ವೆಂಕಟ ಪರ್ವತದಲ್ಲಿ ಇದ್ದಾನೆ. ವಿದ್ಯಾವಂತ, ಧನವಂತ ಮತ್ತು ಬಲವಂತ ಅಂತ ಹೇಳಿ. ವಿದ್ಯಾವಾನ್, ಧನವಾನ್, ಬಲಿ, ಬಹುಲಾಚಾರ ಸಂಪನ್ನ. ಕೇಳಿದ್ರೆ ಆಚಾರ ಹೆಂಗಿದೆ, ಆಚಾರ ಅಂದ್ರೆ ಬರೀ ಆಚಾರ ಅಷ್ಟೇ ಅಲ್ಲ, ಬಹುಲಾಚಾರ ಸಂಪನ್ನ. ಆಚಾರ ಪ್ರಭವೋ ಧರ್ಮೋ, ಆಚಾರ ಪ್ರಭವ ತಪಃ, ಆಚಾರ ಪರಮಂ ಜ್ಞಾನಂ, ಆಚಾರ ಕಿನ್ನ ಸಾಧ್ಯತೆ. ಒಳ್ಳೆಯ ಆಚರಣೆ ಇದ್ರೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವನು ಬಹುಲಾಚಾರ ಸಂಪನ್ನನಾದವನು ಮತ್ತು 25 ವಾರ್ಷಿಕ, 25 ವರ್ಷದ ಹುಡುಗನಿಗೆ ಮದುವೆಗೆ ಅಗದಿ ಯೋಗ್ಯವಾದ ಸಮಯ. ಆದ್ದರಿಂದ 25 ವರ್ಷದ ಹುಡುಗನನ್ನ ಕರ್ಕೊಂಡು ಬಂದು, ನೀನೇನೋ ಪಾಪ ಬಹಳ ದಿವಸದಿಂದ ಮತ್ತೆ ಇನ್ನೂ ಮದುವೆ ಆಗಿಲ್ಲ ಅಂತ ಕರ್ಕೊಂಡು ಬಂದಿ ತಿಳ್ಕೋಬೇಡ. ಒಳ್ಳೆ ಹುಡುಗ. ಪಾಣಿಗ್ರಹಣ ಕಾಲೇತು ತಮ್ ದೃಷ್ಟ ದೋಷಮೇಸ್ಯಸಿ. ಹುಡುಗಿಯರು ಪಾಪ ಅಂತಃಪಟಕ್ಕೆ ಹುಡುಗನ ನೋಡಬೇಕು ಅಂತ ಶಾಸ್ತ್ರ ಅದ. ಇವಳು ಹೇಳ್ತಾ ಇದ್ದಾಳೆ ಪಾಣಿಗ್ರಹಣ ಮಾಡ್ತಾನ, ಆವಾಗ ನೋಡು ನಿಮ್ಮ ಹಳೆಯನ್ನ ಅಂತ. ಇನ್ನು ಅಷ್ಟು ದಿನ ಕಾಯಬೇಕು. ಕಿಮತ್ರ ಬಹುನೋಕ್ತೇನ ದರ್ಶನಾರ್ಥೇ ಸುಖಂ ಭವೇತ್. ಹೀಗಾಗಿ ಪಾಣಿಗ್ರಹಣವನ್ನು ಮಾಡಿಕೊಡುವಾಗ ನೀನು ಯಾವಾಗ ಅವನನ್ನು ನೋಡ್ತೀಯೋ, ನಾ ಇಷ್ಟೊತ್ತು ಹೇಳಿದ ಗುಣಗಳೆಲ್ಲ ನಿನಗೆ ಕ್ಲಾರಿಫೈ ಆಗ, ಆವಾಗ ಅದನ್ನು ಮಾಡ್ಕೋ ಅಂತಂದು. ತದ್ವೃತ್ತಮಖಿಲಂ ಶ್ರುತ್ವ ತಮಾಹಾನಂದ ನಿರ್ಭರ. ಧರಣಿದೇವಿ ಅಂತಾಳೆ, ಬಹಳ ಸಂತೋಷ ಆಯ್ತು. ಶಂಕಾ ಜಾತಾವರಾರೋಹೆ ಮಮತೆ ವಚನಾಚ್ಯುವೆ. ನನಗೆ ಇಷ್ಟೊತ್ತು ಇದ್ದ ಸಂದೇಹ ಎಲ್ಲ ಹೋಯ್ತು ನೋಡು, ಒಳ್ಳೇದಾಯ್ತು ಹೇಳಿದ್ದು ಅಂತ. ಯಾಕೆ ಅಂತಂದ್ರೆ
ಇಷ್ಟೊತ್ತು ಮನಸ್ಸಿನೊಳಗೆ ಏನಂದ್ರೂ ಕೂಡ ಒಂಚೂರು ಕೊರಿತಾ ಇತ್ತು. ಅದಕ್ಕೆ ಹೇಳಿದ್ರು ಸಭಾಗ್ಯಶ್ಚ ಕುಲೀನಶ್ಚ ಬುದ್ಧಿಮಾಂಶ್ಚ ಯುವಾ ಬಲಿ ವಾಗ್ಮಿ ಚೋಕ್ತೋಸ್ಯ ಚೈತಾವದ್ ವಿವಾಹೋ ನ ಕೃತ ಕುತಃ. ಇನ್ನೊಂದು ಪ್ರಶ್ನೆ ಕೇಳಿದ್ರು. ಶಂಕಾ ಜಾತ, ಶಂಕಾ ಹುಟ್ಟಿತಂತ ಇನ್ನೊಂದು ಏನು ಅಂದ್ರೆ, ಮತ್ತೆ ನೀವು ಹೇಳುವಂತೆ ಹುಡುಗ ಬುದ್ಧಿವಂತ, ಬಲವಂತ, ಧನವಂತ, ವಿಚಾರವಂತ, ಆಚಾರವಂತ ಇಷ್ಟೆಲ್ಲ ಆದರೂ ಕೂಡ ಮತ್ತೆ 25 ವರ್ಷ ಅಂತಂತೀರಿ, ಯಾಕೆ ಅವನಿಗೆ ಮತ್ತೆ ಇದಾಗಿಲ್ಲ, ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳಿ. ಇದೊಂದು ಸಂದೇಹ ಬರ್ತದಲ್ಲ ಯಾರಿಗಾದ್ರು, ಸಂದೇಹ ಬರಬೇಕಾದದ್ದೇ. ಯಾಕೆಂದ್ರೆ ಇಷ್ಟೊತ್ತೆಲ್ಲ ಇದ್ರೂ ಕೂಡ ಮದುವೆ ಯಾಕಾಗಿಲ್ಲ ಅಂತ ಪ್ರಶ್ನೆ ಕೇಳಿ. ಆವಾಗ ಸಾತದ್ವಚನಮಾಕರಣ ಅನಪತ್ಯಾನುಚಿಂತ್ಯತಂ ಧೈರ್ಯೇಣ ವಚನಂ ಪ್ರಾಹ ಧರಣೀಂ ರಾಜವಲ್ಲಭಾಂ. ಧರಣಿ ದೇವಿ ಇವಳು ಬಕುಲಾವತಿ ಒಂದ್ಸಲ ವಿಚಾರ ಮಾಡಿದ್ರು, ಇದಕ್ಕೇನು ಉತ್ತರ ಕೊಡಬೇಕು. ಒಳ್ಳೇದಾಯ್ತು. ಏನಂದ್ರೆ ಇವನಿಗೆ ಇನ್ನೂ ಮಕ್ಕಳಾಗಿಲ್ಲಲ್ಲ, ಅದೊಂದು ಒಳ್ಳೆ ಕೆಲಸ ಅಂತ. ಆವಾಗ ಅದನ್ನೇ ಉಪಯೋಗ ಮಾಡಿದ್ರು. ಅದಕ್ಕೆ ಹೇಳ್ತಾಳೆ ಅನಪತ್ಯಂ ಅನುಚಿಂತ್ಯತಂ, ಇವನಿಗೆ ಇನ್ನೂ ಮಕ್ಕಳಾಗದೇ ಇದ್ದದ್ದು ಒಳ್ಳೇದಾಯ್ತು ಅಂತ ಹೇಳಿ ಹೇಳ್ತಾಳೆ. ಕೃತ ವೈವಾಹಿಕ, ಒಂದ್ಸಲ ಮದುವೆ ಆಗಿಲ್ಲ ಅಂತಿಲ್ಲ, ಆದರೆ ತತ್ರ ಅಪತ್ಯ ಮನಾಲೋಕ್ಯ, ಅಲ್ಲಿ ಮಕ್ಕಳಾಗಿಲ್ಲ ಅವನಿಗೆ ಪಾಪ, ಅದಕ್ಕಾಗಿ ದ್ವಿತೀಯಂ ಕರ್ತು ಮುದ್ಯತಃ, ಎರಡನೇ ಮದುವೆ ಮಾಡ್ಕೊಳ್ಳಿಕ್ಕೆ ಈಗ ತಯಾರಾಗಿದ್ದಾನೆ. ಇದಂ ಕಾರಣ ಮಾವಿದ್ಧಿ ಶ್ರೀನಿವಾಸೇ ನಿರಾಮಯೇ. ಇದು ನಿಜವಾದ ಕಾರಣ. ಹಂಗಂತ ಹೇಳಿ ಮತ್ತೆ ಅವನಿಗೆ ಏನೋ ಸಮಸ್ಯೆ ಇಲ್ಲ ಅಂತ ತಿಳ್ಕೋಬೇಡ. ನಿರಾಮಯೇ, ಆಮಯ ಅಂದ್ರೆ ರೋಗ, ನಿರಾಮಯನಾದವನು ಪರಮಾತ್ಮ. ಅವನಿಗೆ ಯಾವುದೂ ಕೂಡ ರೋಗ ರುಜಿನಗಳಿಲ್ಲ, ಯಾವ ಸಮಸ್ಯೆಗಳೂ ಇಲ್ಲ ಅವನಿಗೆ. ಅವನ ಹೆಸರು ಹೇಳಿದ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಆದ್ದರಿಂದ ಎರಡನೇ ಮದುವೆ ಕಾರಣ ಮತ್ತೆ ಮಕ್ಕಳಾಗಬೇಕು ಅನ್ನೋ ಕಾರಣ ಮಾಡ್ಕೊಳ್ತಾ ಇದ್ದಾನೆ. ತದ್ವೃತ್ತಮಖಿಲಂ ಶ್ರುತ್ವ ಸಂಪೂಜ್ಯ ಬಕುಲಾಂ ನೃಪ ಅಂತ ಹೇಳಿ. ಆವಾಗ ನೃಪಾಕ್ವಾನೇ ನೃಪೋತ್ತಮ ಸಪುತ್ರ ವಚನಂ ಶ್ರುತ್ವ ಹರ್ಷಾದಂತಃಪುರಂ ಯಯೌ. ಆವಾಗ ಮಗನನ್ನ ಕಳಿಸಿದ್ದು, ಬೇಗ ಹೋಗಿ ಅಪ್ಪನ ಕರ್ಕೊಂಡು ಬಾ, ಎಲ್ಲ ಸಿದ್ಧ ಐತಿ, ಇದ್ದದ್ದೆಲ್ಲ ಪ್ರಶ್ನೆ ಕೇಳಿ ಮುಗಿಸಿದೆ, ಇನ್ನು ಮದುವೆ ಮಾಡಿಕೊಡೋದೇ ಕೆಲಸ ಅಂತ ಹೇಳಿ ಆ ಧರಣಿದೇವಿ ತನ್ನ ಗಂಡನನ್ನ ಕರೆಯಲಿಕ್ಕೆ ಮಗನನ್ನ ಕಳಿಸಿಕೊಟ್ಟಿದ್ದಾಳೆ. ಧರಣ್ಯವಾಚ ಕನ್ಯಾರ್ಥಮಾಗತ ರಾಜನ್ ಬಕುಲ ವೆಂಕಟಾಚಲ. ನೋಡ್ರಿ, ಈ ಹೆಣ್ಮಗಳು ಬಂದಿದ್ದಾಳೆ, ಇವತ್ತೆಲ್ಲ ಇಷ್ಟು ವ್ಯವಸ್ಥೆ ಆಗಿದೆ, ಇಷ್ಟೊತ್ತು ನಾವು ಮಾತಾಡಿದ್ವಲ್ಲ ಅದೆಲ್ಲ ಮತ್ತೆ ಕ್ಲಿಯರ್ ಆಗಿದೆ, ಇನ್ನೇನಿಲ್ಲ, ಪುರೋಹಿತರನ್ನು ಕರೆಸೋದೇ ಕೆಲಸ, ಬೇರೆ ಏನಿಲ್ಲ. ಅದಕ್ಕೆ ಸುತಂ ಸಂಪ್ರೇಷಯಿತ್ವಾಥ ಪುರೋಹಿತ ಮಿಹಾಮಯ ವರಸ್ಯಾಪಿ ವಿಚಾರ್ಯಾಶು ಕುಲವಿದ್ಯಾ ಬಲಾಧಿಕಂ ವಿಚಾರ್ಯ ಬಲ ವಧ್ವೋಶ್ಚ ಯೋನಿನಾಡಿ ಸುಸಂಗತಿಂ. ಒಳ್ಳೆಯ ಪುರೋಹಿತರನ್ನು ಕರೆಸಿ, ಇನ್ನು ಕೆಲವು ಪ್ರಶ್ನೆಗಳು ಇರ್ತಾವ, ಒಂದಿಷ್ಟು ಜಾತಕ ನೋಡಿಸ್ಬಿಡೋಣ ಅಂತ. ಇಷ್ಟೊತ್ತು ಆಗಿದ್ದೆಲ್ಲ ಹೊರಗಿನ ಪ್ರಶ್ನೆಗಳು, ಈಗ ಮುಖ್ಯ ಪ್ರಶ್ನೆ ಜಾತಕ ಕೂಡಿಸಿ ನೋಡಬೇಕು. ಹೀಗಾಗಿ ಅದಕ್ಕೆ ಒಬ್ಬ ಗುರುಗಳನ್ನು ಕರೆಸಿರಿ ಅಂತಂದಾಗ ಆವಾಗ ಈ ಆಕಾಶರಾಜ ಹೇಳ್ತಾ ಇದ್ದಾನೆ, ಬಕುಲಾಗಮನೆ ಸ್ಮಾಕಂ ಶಿವಂ ಭದ್ರೇ ಸಮಾಗತಂ ಅಹೋ ಮಂಗಲಮಸ್ಮಾಕಂ ಸಂಪ್ರಾಪ್ತಂ ಪುಣ್ಯ ಪೂರ್ವ ಪುಣ್ಯತಃ. ಆವಾಗ ಬಕುಲಾವತಿಗೆ ಅವನು ಕೂಡ ನಮಸ್ಕಾರ ಮಾಡಿ, ನಮ್ಮ ಪೂರ್ವ ಪುಣ್ಯದ ಕಾರಣಕ್ಕಾಗಿ ನೀವು ಬಂದಿದ್ದೀರಿ, ಬಹಳ ಸಂತೋಷ ಆಯಿತು, ನಾವು ಮುಕ್ತಿಭಾಗಿಗಳಾಗ್ಬಿಟ್ಟಿವಿ ಅಂತ ಹೇಳಿ. ಅಭವತ್ ಪಿತರ ಸರ್ವೇ ಕೃತಾರ್ಥ ಮುಕ್ತಿಭಾಗಿನಃ. ಒಳ್ಳೆ ಕಡೆಗೆ ಮದುವೆ ಸಂಬಂಧ ಆಯಿತು ಅಂತಂದ್ರೆ ಅದು ಕೇವಲ ಗಂಡು ಹೆಣ್ಣಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅವರ ಪಿತೃಗಳು, ಈ ಕಡೆ ಕುಲದ ಆ ಕಡೆ ಕುಲದ ಪಿತೃಗಳು ಇದ್ದಾರೆ. ಅದಕ್ಕಾಗಿ ಮತ್ತೆ ಸಾಮಾನ್ಯವಾಗಿ ಲೋಕದಲ್ಲಿ ಕಾಣಿಸುವ ಮದುವೆಯ ಚಿಂತನೆ ಭಾರತೀಯ ಚಿಂತನೆ ಅಲ್ಲ. ಭಾರತೀಯ ಚಿಂತನೆ ಇರೋದು ಯಾವುದು ಅಂತಂದ್ರೆ ವಿವಾಹೋತ್ಸವ ಅಂತಂದ್ರೆ ಎರಡು ಕುಲಗಳ ಮಧ್ಯೆ ನಡೆಯುವ ಸಮಾಗಮ, ಕೇವಲ ಎರಡು ಮತ್ತೆ ವ್ಯಕ್ತಿಗಳ ಮಧ್ಯೆ ಅಲ್ಲ. ಇಷ್ಟು ಎತ್ತರದ ಮತ್ತೆ ದೊಡ್ಡ ವಿಚಾರದ ತತ್ವ ಚಿಂತನೆ. ಅದಕ್ಕಾಗಿ ಹೇಳ್ತಾರೆ, ನಮ್ಮ ಪಿತೃಗಳು ಅವರ ಪಿತೃಗಳೆಲ್ಲ ಉದ್ಧಾರ ಆಗಬಹುದು ಇಂತಹ ಒಂದು ಒಳ್ಳೆಯ ಸಂಬಂಧ ಬಂದಿದ್ದಕ್ಕೆ ಅಂತ. ಹೀಗಾಗಿ ರೋಮಹರ್ಷಸ್ತು ಜಾಯ, ನನಗಂತೂ ರೋಮಾಂಚನ ಆಗ್ತಾ ಇದೆ. ಎಂಥ ಹುಡುಗ, ಇಂಥವನು ಹುಡುಕಿದ್ರು ಸರಿಯಿಲ್ಲ, ಯಾವಾಗ ನೋಡ್ತೀನೋ ನನ್ನ ಮಗಳ ಮತ್ತು ಅಳಿಯನನ್ನ ಅಂತ ಅನಿಸ್ತಾ ಇದೆ. ರಾಜಪುತ್ರೀಂ ಸ್ವರ್ಣ ಸಿಂಹಾಸನ ಸ್ಥಿತ, ಮದುವೆ ಮಾಡಿ ನಾನು ಸ್ವರ್ಣ ಸಿಂಹಾಸನ ಕೂಡಿಸ್ತೀನಿ, ಬನ್ನು ರಿಸೆಪ್ಷನ್ ಮಾಡ್ತೀನಿ. ಆವಾಗ ಯಾವಾಗ ಅದನ್ನು ನೋಡ್ತೀನೋ ನನಗೆ ಬಹಳ ಮತ್ತೆ ಆಶ್ಚರ್ಯ ಆಗ್ತಾ ಇದೆ, ಯಾವಾಗ ರೋಮಹರ್ಷ ಆಗ್ತಾ ಇದೆ ಅಂತ ಹೇಳಿ ರಾಜ ಪದ್ಮಾವತಿ ಪ್ರಾಹ ಸಾಂತ್ವಯನ್ ವಚಸಾದರ.
ಮತ್ತೆ ನೇರವಾಗಿ ಏನು ಕೇಳು ಪದ್ಮಾವತಿಗೆ ಅಂದ, ಮತ್ತೆ ಇಷ್ಟೊತ್ತು ಅಳ್ತಾ ಕೂತಿದ್ದೆಲ್ಲ ಏನಾಯ್ತು ಇನ್ನೊಂದ್ಸಲ ಹೇಳು ಅಂತಂದು. ಪದ್ಮಾವತಿಗೆ ಏನಾದ್ರು ಮಾತಾಡಿ ಶುರು ಮಾಡ್ಬೇಕು. ಪದ್ಮಾವತಿ ಅಂತಂದು ನಾನು ಅಮ್ಮಗೆ ಹೇಳೋದು ಹೇಳ್ಬಿಟ್ಟೇನೆ, ನೀನು ಮತ್ತೆ ಇನ್ನೊಂದ್ಸಲ ಹೇಳೋದಿಲ್ಲ ಅಂತ. ಮಾತಸ್ತೆ ಕಥಿತಂ ಸರ್ವಂ ಜನಕಾಯ ವಚೋ ಮಮ ಸಮಾಚಕ್ಷ್ವಾದ್ಯ ಸಂಕೋಚ ನವತ್ತಂ ಅಹಮುತ್ಸಹೆ. ನನಗೆ ಯಾಕೋ ಸಂಕೋಚ ಆಗ್ತದಪ್ಪ, ಅಮ್ಮನ ಕೇಳ್ಕೋ ಅಂತಂದು. ಆಯ್ತು ಬಿಡು, ನನಗೆ ಗೊತ್ತಾಯ್ತು ಅಂತಂದ. ಧರಣಿ ದೇವಿ ಒಂದು ಇನ್ಯಾಕೆ ತಡ ಮಾಡ್ತೀವಿ, ಮತ್ತೆ ಅಕ್ಕಿ ಕೇಳಿ ಅಕ್ಕಿ ಕಾಳಿ ವಿಷಯ ಗೊತ್ತಾಗಿರಲ್ಲ. ಸಾಧಯಸ್ವ ಮಹಾರಾಜ ವಿವಾಹಂ ವಿಧಿಪೂರ್ವಕಂ. ನೀನು ವಿಧಿಪೂರ್ವಕವಾಗಿ ವಿವಾಹವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡು. ಅದಕ್ಕಾಗಿ ಏನು ಮತ್ತೆ ಕೆಲಸ ಮಾಡಬೇಕು ಅದನ್ನು ಮಾಡೋ. ವಿಳಂಬೋ ನೈವ ಕರ್ತವ್ಯ ಶುಭಸ್ಯಾರ್ಥಂ ಕ್ಷುಭಾನನ. ಶುಭಸ್ಯ ಶೀಘ್ರಂ ಅಂತಂತಾರ. ವಿಳಂಬ ಎಂದು ಮಾಡಬಾರದು, ಎಂದೆಂದೂ ಕೂಡ ತಡ ಮಾಡಿ ಮತ್ತೆ ಒಳ್ಳೆಯ ಕೆಲಸ ಅಂತ ಗೊತ್ತಿದ್ರು ತಡ ಮಾಡೋದು, ಇದು ಒಂದು ದೋಷ ಅಂತ ಕರೀತಾರೆ. ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ. ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. 6 ರೀತಿಯ ದೋಷಗಳು ಮನುಷ್ಯರಿಗೆ ಇರ್ತಾವ, ಅದನ್ನು ಬಿಡಬೇಕು. ಮೊದಲನೇದು ನಿದ್ರಾ, ಕ್ಯಾನ್ಸಲ್, ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ನಾವು ಅಲ್ಲಿ ಹೋದ್ವಿ. ತಂದ್ರ, ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಭಯಂಕರ ಇಚ್ಛಾ, ಭಯಂಕರ ಆಸೆಗಳು. ಭಯಂ, ಭಯ ಬಿಡ್ಲಿಕ್ಕೆ ಆಗೋದಿಲ್ಲ. ಕ್ರೋಧ, ಅದಂತೂ ನಮ್ಮ ಮನೆದೇವರು, ಸಿಟ್ಟು ಮಾಡ್ಕೊಳ್ಳೋದು ಅನಿವಾರ್ಯ. ಆಲಸ್ಯಂ, ಆಲಸ್ಯಂ ಅಂತಂದ್ರೆ ಸ್ವಲ್ಪ ಬಿಟ್ಟು ಬಂದಿದ್ದೀವಿ ನಾವು ನೋಡ್ರಿ. ಬೇಕಾದಷ್ಟು ಪಾಪ ಬೆಳಗ್ಗೆಯಿಂದ ಶ್ರಮ ಆಗಿದ್ರು ಕೂಡ ನೀವೆಲ್ಲ ಬಂದು ಮತ್ತೆ ದೇವರ ಕಥೆಯನ್ನು ಕೇಳ್ತಾ ಇದ್ದೀರಿ, ಆಲಸ್ಯವನ್ನು ಬಿಟ್ಟಿದ್ದೀರಿ. ಮತ್ತೆ ದೀರ್ಘಸೂತ್ರಕ, ದೀರ್ಘಸೂತ್ರಕ ಅಂದ್ರೆ ಆಗಲೇ ಹೇಳಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ತಡ ಮಾಡೋದು. ಒಳ್ಳೆಯ ಕೆಲಸ ಗೊತ್ತಿದ್ದು ತಡ ಮಾಡೋದು, ಅದನ್ನು ಮಾಡಬೇಡ್ರಿ ಅಂತ ಇವಳು ಧರಣಿ ದೇವಿ ಹೇಳ್ತಾ ಇದ್ದಾಳೆ. ರಾಜೋವಾಚ ತಸ್ಮೈ ರಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ. ನಿಮಿಷ. ಸ್ವಲ್ಪ ಕೊಡ್ತೀನಿ. ಒಟ್ಟು ಗೊತ್ತಾಗಿಲ್ಲ ಅಂತ ಪಾಪ ಬಹಳ ಸಲ ಕೇಳ್ತಾ ಇದ್ದಾರೆ. ಒಂದೇ 2 ನಿಮಿಷ ಸಮಯ ಕೊಡಬೇಕು, ದಯವಿಟ್ಟು ಕ್ಷಮಿಸ್ಬೇಕು. ಈಗ ಕೇಳಿಸ್ತಾ? ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ ಇತ್ಯಾಶ್ವಾಸ್ಯ ಸುತಾಂ ರಾಜ ಪುತ್ರಮಿಂದ್ರನಿಕೇತನಂ. ಆವಾಗ ಅಂದ, ಹೌದು ಇನ್ನು ಪದ್ಮಾವತಿನೂ ಒಪ್ಪದಾಯ್ತು, ಎಲ್ಲರೂ ಒಪ್ಪಿ ಆಯ್ತು, ನಾವಿನ್ ಹೆಚ್ಚು ತಡ ಮಾಡಬಾರ್ದು ಅಂತ ಹೇಳಿ ಹೆಂಡತಿ ಹೇಳಿದ ಮಾತನ್ನು ಕೇಳಿ ತನ್ನ ಮಗನನ್ನ ಗುರು ಬೃಹಸ್ಪತ್ಯಾಚಾರ್ಯರನ್ನು ಕರೀಲಿಕ್ಕೆ ಕಳಿಸಿದ. ಮೊದಲಿಗೆ ಹಿರಿಯರು ಬಂದರು ಅಂದ್ರೆ ಗುರುಗಳು ಮತ್ತೆ ಮಹಾನುಭಾವರೆಲ್ಲ ಬಂದು ಈ ಒಂದು ಕಲ್ಯಾಣದ ಕೆಲಸವನ್ನು ಮಾಡಬೇಕು. ವಿಲಿಖ್ಯ ಪತ್ರಿಕಾಂ ರಾಜ ಪುತ್ರಿ ಕಲ್ಯಾಣಕಾರಿಕಾಂ. ಕಳಿಸುವಾಗ ಬರೀ ಹೇಳಿ ಕಳಿಸಲಿಲ್ಲ, ಕೈಯೊಳಗೆ ಒಂದು ಪತ್ರ ಬರೆದು ಕಳಿಸಿದ್ರು. ಮತ್ತೆ ಮಕ್ಕಳು ಸುಮ್ಮನೆ ಏನೋ ಅಂದು ಬಿಡ್ತಾರೆ ಅಂತ ಅನ್ಕೋಬಾರ್ದು, ಅದಕ್ಕೆ ಹಾಗೆ ಒಂದು ಪತ್ರ ಬರೆದು ಇಂತಹ ಕಾರಣಕ್ಕೆ ನೀವು ಬರಬೇಕು ಅಂತ ಬರೆದು ಕಳಿಸಿದ್ದ. ಆಗ್ಲಿ ಅಂತ ಅವನು ತೆಗೆದುಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಸಪತ್ರಂ ರಾಜಪುತ್ರಂ ಚ ಸಮಾಲೋಕ್ಯಾಗತಂ ಗುರುಹು ಪ್ರತಿಷ್ಠಾಪ್ಯಾಸನೆ ತಂ ಚ ತೇನಾನೀತಾಂ ತದಾ ಶುಭಾಂ. ಬಹಳ ಸಂತೋಷ ಆಯ್ತು. 2 ಕೈಯಿಂದ ಎತ್ತಿ ಆ ಪತ್ರವನ್ನು ನೋಡಿ ಸಂತೋಷಪಟ್ಟರು ಬೃಹಸ್ಪತ್ಯಾಚಾರ್ಯ. ಯಾಕೆಂದ್ರೆ ಪತ್ರದವರು ಬರೆದಿದ್ದೇನು, ಪದ್ಮಾವತಿ ಶ್ರೀನಿವಾಸನ ವಿವಾಹಕ್ಕಾಗಿ ವ್ಯವಸ್ಥೆ ಮಾಡಬೇಕು, ನೀವು ಅವಷ್ಟು ಬಂದು ಅನುಗ್ರಹ ಮಾಡಬೇಕು ಅಂತ ಬರೆದಿದ್ದರು. ಅದಕ್ಕಾಗಿ ಸ ಪಪಾಠ ಮಹಾರಾಜ ಪತ್ರಿಕಾಂ ಶುಭಸೂಚಿಕಾಂ ತತ್ಕ್ಷಣಾದಾಗಮದ್ರಾಜನ್ ರಾಜಾನಂ ಸ ಪುರೋಹಿತಃ ಪ್ರಾಪ್ತಂ ಪುರೋಹಿತಂ ನತ್ವಾ ಕೃತ್ವಾ ಪೂಜಾಂ ಯಥಾವಿಧಿ. ಬಂದ ತಕ್ಷಣಕ್ಕೆ ಬಂದ್ರಂತೆ ಗುರು ಬೃಹಸ್ಪತ್ಯಾಚಾರ್ಯರು. ಬಂದ ಮೇಲೆ ಅಲ್ಲಿ ಬಂದಂತಹ ಬೃಹಸ್ಪತ್ಯಾಚಾರ್ಯರಿಗೆ ಮತ್ತೆ ನಮಸ್ಕಾರವನ್ನು ಮಾಡಿ ಅವರಿಗೆ ಕೊಡಬೇಕಾದ್ದೆಲ್ಲ ಪೂಜಾ ವಿಧಿಯನ್ನು ಯಥಾವಿಧಿ ಮಾಡಿ ರಾಜ ಹೇಳ್ತಾನೆ, ತವಾಜ್ಞೆಯ ಕರಿಷ್ಯಾಮಿ ವಿವಾಹಂ ದುಹಿತುರ್ಮಮ. ನನ್ನ ಮಗಳ ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ, ನೀವು ಆಜ್ಞಾ ಕೊಟ್ಟರೆ ಮಾಡ್ತೀನಿ ಅಂತ. ಗುರುಗಳ ಆಜ್ಞಾ ಎಲ್ಲಕ್ಕಿಂತ ದೊಡ್ಡದು. ಮನೆಯೊಳಗೊಂದು ಸ್ವಹಾಕಾರ ಮಾಡಬೇಕಾದ್ರೆ ಆಜ್ಞಾ ತಗೋಬೇಕು. ಅಂತಹದ್ದು ಸಾಕ್ಷಾತ್ ಕನ್ಯಾದಾನ ಮಾಡುವಂತಹ ದೊಡ್ಡ ಕೆಲಸ. ಅದಕ್ಕಾಗಿ ಆ ಗುರುಗಳಿಗೆ ಕೇಳ್ತಾ ಇದ್ದಾನೆ,
ಶ್ರೀನಿವಾಸಸ್ಯ ಸಂಬಂಧೋ ವಿದಿತಶ್ಚಾತ್ತವಾನಘ. ನೀವು ಗೊತ್ತದ ಅನ್ಕೊಂಡೇನಿ, ಶ್ರೀನಿವಾಸನಿಗೆ ನಾನು ಮದುವೆ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀನಿ. ಹೀಗಾಗಿ ಈ ಹೆಣ್ಣು ಮಗಳು ಬಕಲಾದೇವಿ ಅಂತಿದ್ದಾಳಲ್ಲ, ಇವಳು ಅದೇ ಕನ್ಯಾರ್ಥಕ್ಕಾಗಿ ಬಂದಿದ್ದಾಳೆ. ಹೀಗಾಗಿ ನೀವು ಏನ್ ಹೇಳ್ತೀರೋ ತವ ವಾಕ್ಯಂ ಕರಿಷ್ಯೆ, ನೀವೇನ್ ಹೇಳ್ತೀರೋ ಅಷ್ಟು ಮಾಡ್ತೀನಿ ಅಂತ ಅವರ ಮೇಲೆ ಭಾರ ಹಾಕಿದ. ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರುಶ್ರೀ ಪಾದ ಪಂಕಜೆ. ಗುರುಗಳ ಪಾದದ ಮೇಲೆ ಭಾರ ಹಾಕಿದ್ರೆ ನಮ್ಮ ಕೆಲಸ ಮುಗೀತು. ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ರೆ ಭಯ ಆಗ್ತದೆ, ಈ ಕೆಲಸಕ್ಕೆ ವಿಘ್ನ ಬಂದ್ರೆ ಹೆಂಗೆ ಅಂತ. ಅವಾಗ ಅದಕ್ಕೆ ಒಂದೇ ಉಪಾಯ ಏನಂದ್ರೆ ಎಲ್ಲಾ ಭಾರ ನಮ್ಮ ಗುರುಗಳ ಪಾದಕ್ಕೆ ಇಟ್ಟೀನಿ ಅಂತ ಅದನ್ನು ತೋರಿಸ್ಲಿಕ್ಕೋ ಏನೋ ಇಲ್ಲಿ ಆ ಗುರುಗಳನ್ನ ಕರೆದು ನೀವು ಹೇಗೆ ಹೇಳ್ತೀರೋ ನಿಮ್ಮ ವಾಕ್ಯವನ್ನು ನಾನು ಪರಿಪಾಲನೆ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ಗುರು ಹೇಳ್ತಾರೆ ಬೃಹಸ್ಪತ್ಯಾಚಾರ್ಯರು, ಸಫಲಂ ವೃಕ್ಷಮಾಶ್ರಿತ್ಯ ಬಹವೋ ಜೀವಿತಾ ಭುವಿ ತಥಾ ವಯಂ ಹಿ ಜೀವಾಮಃ ತವ ಭಾಗ್ಯಾವಲಂಬಿನಃ. ಎಂತ ಮಾತು ಏನ್ ಹೇಳ್ತಾರೆ ಅಂದ್ರೆ, ಎಷ್ಟೋ ಸಫಲಂ ವೃಕ್ಷಮಾಶ್ರಿತ್ಯ ಬಹವೋ ಜೀವಿತಾ ಭುವಿ. ಒಂದು ವೃಕ್ಷದೊಳಗೆ ಬಹಳ ಹಣ್ಣೆಲ್ಲ ಬಿಟ್ಟಿತ್ತು ಅಂದ್ರೆ ಅಂತಹ ವೃಕ್ಷವನ್ನು ಆಶ್ರಯಿಸಿ ಎಷ್ಟೋ ಜನ ಬದುಕ್ತಾರೆ. ಹಾಗೆ ನೀನು ಒಂದು ಸಫಲವಾದ ವೃಕ್ಷ, ನಿನ್ನ ಜೀವನ ಸಾಫಲ್ಯ ಎಷ್ಟು ಪಡೀತು, ಶ್ರೀನಿವಾಸನಿಗೆ ಮದುವೆ ಮಾಡಿಕೊಡ್ತಾ ಇದ್ದಿ, ಸಫಲವಾದ ವೃಕ್ಷದಂತೆ ಇರುವ ನಿನ್ನ ಭಾಗ್ಯವನ್ನು ಅವಲಂಬಿಸಿ ನಾವಿರ್ತೀವಿ ಅಂತ. ಇದಕ್ಕಿಂತ ದೊಡ್ಡ ಮಾತು ಏನು ಹೇಳಿ ಸರ್? ಮಾಡು ಇಂಥದ್ದು ಮಾಡು ಅಂಥದ್ದು ಮಾಡು ಏನಿಲ್ಲ, ನಿನ್ನ ಭಾಗ್ಯಾವಲಂಬಿಗಳಾಗಿ ನಾವಿರ್ತೀವಿ. ಅಷ್ಟು ದೊಡ್ಡ ಭಾಗ್ಯ ನಿನ್ನದು ಅಂತ. ಅಹಂ ಕದಾಚಿದೇವಾರ್ಥ ಸಮಾಗಚ್ಛಾಮಿ. ನಾವೆಲ್ಲ ನೋಡಪ್ಪ ಇಲ್ಲಿ ಯಾವಾಗಲೂ ಬಂದು ಹೋಗೋರು ಭೂಮಿಗೆ, ಸದಾಕಾಲ ಇಲ್ಲೇ ಹತ್ತಿರದಲ್ಲಿ, ಅದು ನೀನು ವೆಂಕಟಗಿರಿ ಬಗ್ಗೆ ಹೇಳ್ತಾ ಇದ್ದಿ, ಅದಕ್ಕೆ ಹತ್ತಿರದಲ್ಲಿ ಇರುವ ಏನು ಆಶ್ರಮ ಇದೆ ಶುಕಾಶ್ರಮ, ಅಲ್ಲಿ ಶುಕಾಚಾರ್ಯರಿದ್ದಾರೆ, ಅವರನ್ನು ಹೋಗಿ ಹೆಚ್ಚಿನ ವಿಷಯವನ್ನು ಕೇಳ್ಕೊಳ್ಳೋಣ ಅಂತಂದು ಅವರು ತಮ್ಮ ಭಾರವನ್ನು ಇನ್ನೂ ದೊಡ್ಡವರ ಕೈಗೆ ಹಾಕ್ತಾ ಇದ್ದಾರೆ. ನಜಾಮಿ ತತಃ ಸಮ್ಯಕ್ ಶುಕ ಆಶ್ರಿತವಾನ್ ಸದಾ ಸ ಜಾನಾತಿ ಮಹಾರಾಜ ಸ್ಥಿತಿಮೇತಸ್ಯ ಶಾಂಗಿಣ ಅತ್ರೈವ ಉತ್ತರ ದಿಗ್ಭಾಗೆ ಕ್ರೋಶ ಪಂಚಾತ್ಮಕೇ ನೃಪ. ಇಲ್ಲೇ ಒಂದು 5 ಕ್ರೋಶ, ಒಂದು 10 ಮೈಲ್ ದೂರದೊಳಗೆ ಈ ಶುಕಾಚಾರ್ಯರಿದ್ದಾರೆ. ಆ ಶುಕಾಚಾರ್ಯ ಕೇಳಿದ್ರೆ ಶ್ರೀನಿವಾಸನ ಮನೆ ಕಡೆ ಹೆಂಗಿದೆ ಅಂತ ಗೊತ್ತಾಗ್ತದೆ. ಅವನ ಸ್ಥಿತಿಗತಿ ಮತ್ತೆ ಇವರೇ ಹೋಗಿ ಕೇಳಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೆ ಯಾರ ಹತ್ರ ಆದ್ರೂ ಗೊತ್ತಿದ್ದವ್ರ ಹತ್ರ ಕೇಳಬೇಕು. ಈ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಂತ ಮಾಡ್ತಾರೆ, ಇದೆ. ಅದಕ್ಕೆ ಕೇಳಿದ್ರೆ ಬೆಸ್ಟ್ ಯಾರು ಅಂತಂದ್ರೆ ಹತ್ತಿರದೊಳಗಿದ್ದವ್ರಿಗೆ ಕೇಳಬೇಕು. ಹತ್ತಿರ ಯಾರಿದ್ದಾರೆ ಅಂತಂದ್ರೆ ಶುಕಾಚಾರ್ಯ ಇದ್ದಾರೆ. ವರ್ತತೆ ವ್ಯಾಸತನಯ ಶ್ರೀನಿವಾಸ ಪರಾಯಣ ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ ಅಂತ ಭಾಗವತದಲ್ಲಿ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಏನಂತಂದ್ರೆ ಯಾವಾಗಲೂ ಪರಮಾತ್ಮನ ಆ ಗುಣಗಾನವನ್ನು ಮಾಡ್ತಾ ಅವರು ಅಧ್ಯಾತ್ಮ ದೀಪದಿಂದ ನಮ್ಮ ಕತ್ತಲೆಯನ್ನು ಸದಾಕಾಲ ಕಳೆಯೋರು. ಶುಕಾಚಾರ್ಯರು ಉಪದೇಶ ಮಾಡಿದ ಭಾಗವತವನ್ನೇ ನಾವೆಲ್ಲ ಕೇಳೋದು. ಹೀಗಾಗಿ ಅಧ್ಯಾತ್ಮ ದೀಪದಿಂದ ಯಾವ ಕತ್ತಲೆಯನ್ನು ದಾಟಬೇಕು ಅಂತ ಯಾವ ಸಜ್ಜನರು ಪ್ರಯತ್ನ ಪಡ್ತಾ ಇರ್ತಾರೋ ಆ ಸಜ್ಜನರಿಗೆ ಅನುಗ್ರಹವನ್ನು ಮಾಡುವಂತಹ ವ್ಯಾಸಸೂನು ಆದಂತಹ ಶುಕಾಚಾರ್ಯರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಪರಾಯಣ, ಶ್ರೀನಿವಾಸನ ಬಗ್ಗೆ ಗೊತ್ತಿರೋದಲ್ಲ, ಶ್ರೀನಿವಾಸನಲ್ಲೇ ಮನಸ್ಸಿಟ್ಟವರು, ಆದ್ದರಿಂದ ಅವರನ್ನೇ ಕೇಳೋಣ ಅಂತಂದ್ರು. ಆಗಲಿ ಅವಶ್ಯವಾಗಿ ಅಂತ ಹೇಳಿ ಈಗ ಮಗನನ್ನು ಕರೆದಿದ್ದ, ತಮ್ಮನನ್ನು ಕರೆದು ತೋಂಡಮಾನನನ್ನು ಕರೆದು ಹೇಳಿದ, ನೀನು ಹೋಗಿ ಸಂಧಿದೇಶ ಮಹಾರಾಜ ಶುಕಾಶ್ರಮರಿಂದಮ ಸಗತ್ವ ವಾಯುವೇಗೇನ ರಥೇನಾದಿತ್ಯ ವರ್ಚಸ. ಒಳ್ಳೆ ವರ್ಚಸ್ಸಿಂದ ತೋಂಡಮಾನ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಹೋಗಿ ವಾಯುವೇಗದಲ್ಲಿ ಹೋದಂತೆ. ಕೆಲಸ ಬಹಳ ಬೇಗ ಆಗ್ಬೇಕು, ತಡ ಆಗುವಂಗಿಲ್ಲ. ಅದಕ್ಕಾಗಿ ಅಲ್ಲಿ ಹೋಗಿ ನಿಂತ ಧ್ಯಾನವನ್ನು ಮಾಡ್ತಾ ಕೂತಿ ಶುಕಾಚಾರ್ಯ ಧ್ಯಾನ ಮಾಡ್ತಿದ್ದಾರೆ. ಧ್ಯಾನ ಮಾಡೋದು ಮುಗಿದ ತಕ್ಷಣ ಎದ್ದು ಬಂದು ಕೇಳಿದಾಗ ತೋಂಡಮಾನ ಹೇಳ್ತಾನೆ ಏನಂದ್ರೆ, ಪದ್ಮಾವತಿ ವಿವಾಹಕ್ಕೆ ಬಂದಿದ್ದಾಳೆ, ಗುರುಪೂಜಿತ ಶ್ರೀನಿವಾಸಾಯ ತಂ ಕನ್ಯಾಂ ಪ್ರದಾತುಂ ಕಂಠತೆ ಅಂತ. ಶ್ರೀನಿವಾಸ ಅಂತ ಇದ್ದಾನಲ್ಲ ಇಲ್ಲೇ ಹತ್ತಿರದಲ್ಲಿ, ಅವನಿಗೆ ಮದುವೆ ಮಾಡಿಕೊಡಬೇಕು ಅಂತ ಮಾಡಿದ್ದಾರೆ. ಅವ್ರ ಅಡ್ರೆಸ್ ಏನು ಕೊಟ್ಟಿಲ್ಲ, ಆದರೂ ಇಂಥವನೇ ಹತ್ತಿರದಲ್ಲಿ ಇದ್ದವನು, ಅದಕ್ಕಾಗಿ ನಿಮ್ಮನ್ನ ಕರೀತಾ ಇದ್ದಾರೆ ಅವನ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಅಂತ. ಅಷ್ಟು ಹೇಳಿದ್ರ ಶುಕಾಚಾರ್ಯ ಏನು ಹೇಳಬೇಕು, ಎದ್ದು ಕುಣಿಲಿಕ್ಕೆ ಶುರು ಮಾಡಿಬಿಟ್ರು. ಕುಡಿಯೋದಂದ್ರೆ ಹೆಂಗೆ, ಮೊದಲಿಗೆ
ಸಂಭ್ರಮಾತ್ ಸಮುತ್ಥಾಯ. ಏನೋ ಹೇಳಿದ ತಕ್ಷಣ ಒಂದು ಇದು ಬರ್ತದೆ, ಸಿನಿಮಾದವ್ರು ತೋರಿಸ್ತಾರೆ ನೋಡ್ರಿ, ಒಮ್ಮೆ ಏನೋ ಕೇಳಿದ ತಕ್ಷಣ ಝೂಮ್ ಹಾಕಿ ತೋರಿಸ್ತಾರ, ಆ ತರ ಎದ್ದು ಕೂತ್ರಂತ. ಕೂತು ವ್ಯಭ್ರಮದ್ ವಿಭ್ರವನ್ನಿವ, ಹುಚ್ಚರಂತೆ ಕೊಡಲಿಕ್ಕೆ ಶುರು ಮಾಡಿದ್ರು. ಭಿಂದನ್ ಕಮಂಡಲಂ ರಾಜನ್ ಛಿಂದನ್ ಕೃಷ್ಣ ಮೃಗತ್ವಚಂ. ಮೊದಲಿಗೆ ತಾವು ಹಾಕೊಂಡಿದ್ದ ಇದು ಇತ್ತಲ್ಲ ಕೃಷ್ಣ ಮೃಗತ್ವಚ ಅಂದ್ರೆ ಕೃಷ್ಣಾಜಿನ, ಅದನ್ನು ಹರಿದು ಬಿಸಾಕ್ಬಿಟ್ರು. ಕೈಯೊಳಗೆ ಕಮಂಡಲ ಇತ್ತು, ಅದನ್ನು ಮುರಿದು ಬಿಸಾಕ್ಬಿಟ್ರು. ವಿಚ್ಛಿದ್ದೆ ಮಣಿಮಾನ, ಮಣಿಗಳು ಹಾಕೊಂಡಿದ್ರು ಕುತ್ತಿಗೆಯೊಳಗೆ, ಅದನ್ನೆಲ್ಲ ಹರಿದು ಬಿಟ್ಟರು. ಹರಿದು ನನತ್ತ ಮಹಾಮುನಿ ಜೋರಾಗಿ ಕುಣಿಲಿಕ್ಕೆ ಶುರು ಮಾಡಿದ್ರು. ತೋಂಡಮಾನ ಅಂತ ನಾನು ಏನು ಹೇಳ್ತಾ ಹೇಳಿದೆ, ಇವ್ರು ಏನು ತಿಳ್ಕೊಂಡ್ರು, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗಾಬರಿ ಆಗ್ಬಿಟ್ಟು ಮತ್ತೆ ಎಷ್ಟೊತ್ತು ಒಂದು 45 ನಿಮಿಷ ಹಿಂಗೆ ಮಾಡಿದ್ರು. 48 ನಿಮಿಷ. ಮುಹೂರ್ತ ಮಿತ್ತಂ ರಾಜೇಂದ್ರ ತದ್ಬುದ್ಧಿ ಅವಶಂಗತ. ಹೀಗೆ ಯಾಕಾಯ್ತು ಅಂತಂದ್ರೆ ಅವಶಂಗತ, ಅವರ ಬುದ್ಧಿ ಅವಶವಾಯಿತು. ಅವಶ ಅಂತಂದ್ರೇನು? ವಶವನ್ನು ಕಳ್ಕೊಂಡು ತೋರ್ತಾರಲ್ಲ. ಅಂದ್ರೆ ಶ್ರೀನಿವಾಸ ಪರಮಾತ್ಮ, ಅಕಾರ ವಚನಾದ ಶ್ರೀನಿವಾಸನ ವಶವಾಯಿತು ಅಂತ. ಅವಶಂಗತ. ಉವಾಚ ಪಶ್ಚಾತ್ ರಾಜಾನಂ ಕೃಷ್ಣದ್ವೈಪಾಯನಿರ್ಮುನಿ. ಕೃಷ್ಣದ್ವೈಪಾಯನರ ಮಗ ಈ ಶುಕಾಚಾರ್ಯರು ಇಷ್ಟೆಲ್ಲ ಆಗಿ ಒಂದು ಸ್ವಲ್ಪ ಸಮಾಧಾನ ತಂದ್ಕೊಂಡ್ರು. ನಾನೇನೋ ಕುಡಿಲಿಗತ್ತೀನಿ, ಪಾಪ ಇವನಿಗೇನು ಅರ್ಥ ಆಗಬೇಕು, ಅದಕ್ಕಾಗಿ ಒಂದು ಸ್ವಲ್ಪ ತಮ್ಮ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಏನಂತಂದ್ರೆ ಸಾಧೂದಿತಂ ವಾಕ್ಯ ಮುದಾರ ವಿಕ್ರಮತ್ವಯ ಹರೇರ್ ವೆಂಕಟಶೈಲ ವಾಸಿನಃ ಕನ್ಯಾ ಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತ ಲೋಕಸ್ಯ ಪವಿತ್ರ ಕಾರಣಂ. ಸಾಧೂದಿತಂ, ಎಂಥ ಒಳ್ಳೆ ಸುದ್ದಿ ತಂದೆಯೋ ತೋಂಡಮಾನ, ನಿಮ್ಮ ಅಣ್ಣ ಮಾಡ್ತಾ ಇದ್ದಾನಲ್ಲ ಆ ಕೆಲಸ ಎಂಥದ್ದು ಅಂದ್ರೆ ಪುರುಷಾರ್ಥ ಸಾಧನಂ, ಚತುರ್ವಿಧ ಪುರುಷಾರ್ಥವನ್ನ ಕೊಡ್ತಕ್ಕಂಥದ್ದು. ಧರ್ಮಾರ್ಥಗಳಿಗೆ ಕಾಮಮೋಕ್ಷಗಳಿಗೆ ಅನಿವಾರ್ಯವಾಗಿ ಮಾಡಬೇಕಾದ ಯಾವ ಭಗವನ್ ನಾಮಸ್ಮರಣೆ ಇದೆಯೋ ಅದೆಲ್ಲ ಕನ್ಯಾದಾನವನ್ನು ಮಾಡುವಂತಹ ಭಗವಂತನಿಗೆ ಅಂತಹ ಒಂದು ದೊಡ್ಡ ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದಕ್ಕಿಂತ ಸಂತೋಷ ಏನಿರಬೇಕು? ಹೋಗೋಣ ನಡಿ ಅಂತಂದು. ಆಯ್ತು ಹೋಗೋಣ ಅಂತ ಒಂದು ಕರೆದ್ರೆ ರಥದೊಳಗೆ ಕೊಡ್ತೀರಾ ಅಂದ್ರೆ ತಡಿ, ಮಧ್ಯಾಹ್ನ ಆಗಿದೆ ನೋಡು, ಸಂಧ್ಯಾ ವಂದನೆ ಮಾಡ್ತೀನಿ ಅಂತ. ಅವ್ರು ನಮ್ಮಂಗೆ ಪಾಪ ನಾವಾಗಿದ್ರೆ ಪಾಪ ಹೋಗ್ಬಿಡ್ತೀವಿ, ಇವತ್ತೊಂದು ದಿವಸ ಸಂಧ್ಯಾವನ ಇರಲಿ ಪರವಾಗಿಲ್ಲ ಅಂತ. ಶಿಷ್ಟಾಗಮನೇ ಅನಧ್ಯಾಯ ಅಂತ ಆಚಾರ್ಯ ಯಾವಾಗ ಹೇಳಿ, ನಾವು ಪಾಠಕ್ಕೆ ಕೂತಿರ್ತೀವಿ, 2-3 ತಾಸು ಪಾಠ ಹೇಳ್ತೀವಿ ಆಚಾರ್ಯ. ಆವಾಗ ಒಂದು ಸ್ವಲ್ಪ ನಾವು ಕೆಲವು ಸಲ ಹಂಗೆ ಆಗ್ತಿತ್ತು, ಯಾರೋ ಬಹಳ ಬೇಕಾದವ್ರು ಬಂದು ಕೂಡಲೇ ಅವ್ರು ಮಾತೇ ಮುಗಿತಿರ್ಲಿಲ್ಲ. ಎಷ್ಟೋ ಸಲ ಅವರು ಆಚಾರ್ಯರಿಗೆ ಪಾಠದ ಕಳೆದ ಅಕ್ಷರ, ಆದರೆ ಮಾತು ಮುಗಿತಾ ಇಲ್ಲ. ಅವಾಗ ಒಂದು ಮಾತು, ಅವ್ರಿಗೆ ಸಂಸ್ಕೃತ ಅಂತೂ ಬರ್ತಿರ್ಲಿಲ್ಲ ಎದುರಿಗೆ ಬಂದವ್ರಿಗೆ, ಶಿಷ್ಟಾಗಮನೆ ಅನಧ್ಯಾಯ ಅಂತ. ಅಂದ್ರೆ ನಮಗೆ ಬೇಕಾದವ್ರು ಬಂದಾಗ ಕೆಲವು ಸಲ ಪಾಠ ತಪ್ಪದ ಅಂತ. ಹಾಗೆ ನಾವು ಕೂಡ ಇಂಥವ್ರು ಯಾರೋ ಬಂದ್ರು, ಒಳ್ಳೆ ಸುದ್ದಿ ತಂದ್ರು, ಖುಷಿ ಆಯ್ತು, ತಯಾರಾಗಿದೆ, ಒಳ್ಳೆ ರಥದಾಗ ಕೂತು ಹೋಗೋದು ಅಂದ್ರೆ ಡ್ರೆಸ್ ಹಾಕೊಳ್ಳಿಕ್ಕೆ ಸಮಯ ಅದ, ತಿನ್ಲಿಕ್ಕೆ ಸಮಯ, ಉಣ್ಲಿಕ್ಕೆ ಸಮಯ, ಸಂಧ್ಯಾ ವಂದನೆಗೆ ಸಮಯ ಇಲ್ಲ. ಅದಕ್ಕೆ ಅವ್ರಿಗೆ ಸಂಧ್ಯಾ ವಂದನೆ ನಮ್ಮ ಮಂದ್ಯ ಆಗಿಲ್ಲ, ಜಪ ನಮ್ ಜಾತೆ ಆಗಿಲ್ಲ, ಅವ್ರು ಯಾರೋ ಆಚಾರ್ಯ ಹೇಳಿ, ಅರ್ಘ್ಯ ನಮ್ಮ ಅದೃಷ್ಟದಾಗಿಲ್ಲ ಅಂತ ಹಿಂಗಂತಿತ್ತು. ಹಾಗೆ ಮಾಡುವವರು ನಾವು. ಆದರೆ ಶುಕಾಚಾರ್ಯರು ಹಂಗಲ್ಲ, ಇಡೀ ಜಗತ್ತಿಗೆ ಒಂದು ಉಪದೇಶ ಮಾಡುವರು. ಅವರೇನು ಹೇಳಿದ್ರು? ಕೃತ್ವಾ ಮಾಧ್ಯಾಹ್ನಿಕೀಂ ಸಂಧ್ಯಾಂ ತ್ಯಕ್ತ್ವಾ ಜೀರ್ಣಂ ಸ್ವಭೂಷಣಂ. ಪದ್ಮತೀರ್ಥದಲ್ಲಿ ಸ್ನಾನ ಮಾಡಿದರು. ಅವರು ಪದ್ಮತೀರ್ಥದ ಹತ್ರ ಇರೋರು. ಪದ್ಮತೀರ್ಥದಲ್ಲಿ ಸ್ನಾನ ಮಾಡಿ ಮಧ್ಯಾಹ್ನದ ಸಂಧ್ಯಾ ವಂದನೆ ಮುಗಿಸಿ ಆಮೇಲೆ ತಮ್ಮ ಜೀರ್ಣವಾದ ಏನು ಬಟ್ಟೆ ಇತ್ತಲ್ಲ ಅದನ್ನೆಲ್ಲ ಬಿಚ್ಚಿದ್ರು. ಬಟ್ಟೆ ಬಿಚ್ಚಿ ಏನ್ ಮಾಡಿದ್ರು? ಸ ನವಾನಿ ಕುಶಾಗ್ರಾಣಿ ನಿಕೃತ್ಯ ಮುನಿ ಸತ್ತಮ. ಹೋಗಿ ಒಂದಿಷ್ಟು ದರ್ಬೆ ತಗೊಂಬಂದು ತೋಂಡಮಾನ ಕೂಡಿಸ್ಬಿಟ್ಟಾರ ಒಂದ್ ಕಡೆ. ಇವನು ದರ್ಬೆಗಳನ್ನ ತಗೊಂಬಂದು ಅದ್ರ ಮೇಲೆ ಚೂಪಿದ್ದದ ಭಾಗೆಲ್ಲ ಕತ್ತರಿಸಿ ಅದರ ಮೇಲೆ ಒಂದು ಕಿರೀಟ ತಯಾರು ಮಾಡಿದ್ರು. ಆ ಕಿರೀಟ ಯಾರಿಗೆ? ಶ್ರೀನಿವಾಸನಿಗೆಲ್ಲ ತಾವು ತಲೆ ಮೇಲೆ ಇಟ್ಕೊಂಡ್ರಂತ ಆ ಕಿರೀಟ. ಒಳ್ಳೆ ದರ್ಬೆ ಕಿರೀಟ ಹೇಳಿದ್ರು ಬಹಳ ಚಂದ. ಕಿರೀಟಂ ಬಂಧಯಿತ್ವಾ ತೈಹಿ ಉತ್ತಮಾಂಗ ನಿಬಂಧನಂ. ಉತ್ತಮಾಂಗ ಅಂದ್ರೆ ತಲೆಗೆ ಉತ್ತಮಾಂಗ ಅಂತ ಕರೀತಾರೆ. ಆ ಉತ್ತಮಾಂಗಕ್ಕೆ ಒಂದು ಒಳ್ಳೆ ಕಿರೀಟವನ್ನು ಮಾಡಿ ಹಾಕೊಂಡ್ರು. ಆಮೇಲೆ ಕವಚಂ ಕಲ್ಪಯಾಮಾಸ ಕುಶಾಗ್ರೈ ಕುಸುಮೈಸ್ತದ. ಒಳ್ಳೆ ಕವಚವನ್ನು ಮಾಡ್ಕೊಂಡ್ರು, ಒಳ್ಳೆ ಹೂವಿನಿಂದ ದರ್ಭೆಗಳಿಂದ ಮಾಡಿ ತುಳಸಿ ಮಾಲೆಯನ್ನು ಹಾಕೊಂಡು ತಯಾರಾಗ್ಬಿಟ್ರು. ಮತ್ತೊಂದು ಅಂಗಿ ಹಾಕೊಂಡ್ರು. ಇವ್ರು ಯಾವಾಗಲೂ ಪಾಪ ಇದರಲ್ಲಿರೋ ಏನು ಕೌಪೀನಲ್ಲಿರೋರು ಶುಕಾಚಾರ್ಯರು ಒಂದು ಒಳ್ಳೆ ಅಂಗಿ ಹಾಕೊಂಡ್ರು. ಎಂತ ಅಂಗಿ ಅಂದ್ರೆ ಅದು ನೆಲ ಮುಟ್ತಿತ್ತು, ಅದು ಉದ್ದ ಅಂಗಿ. ಪಾಪ ಅವರಿಗೆ ಯಾವ ಟೇಲರ್ ಸಿಕ್ಕಿರ್ಲಿಲ್ಲ ಏನೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ಶಾರ್ಟ್ ಕುರ್ತಾ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ, ಅಂತೂ ಲಾಂಗ್ ಕುರ್ತಾ ಹಾಕೊಂಡು ಎಂತ ಹೇಳ್ತಾರೆ, ನಾ ಹೇಳ್ತಾ ಇಲ್ಲ ಇದು. ಆಪಾದ ಲಂಬಿ ಕೃಷ್ಣತ್ವ ಕಂಚುಕೈ ಸಮಲಂಕೃತ. ಆಪಾದ ಲಂಬಿ
ಪಾದಕ್ಕೆ ಹೋಗಿ ಸ್ಪರ್ಶ ಮಾಡುವ ಉದ್ದದಾದ ನಿಲುವಂಗಿ ಅಂತ. ಅದನ್ನ ಅಶ್ವಯಾನೇ ಅಧಿರೋಪ್ಯೇನಂ ನಿನಾಯಸ ನೃಪಾನುಜಃ. ವಿಚಾರ ಎಲ್ಲ ಆಗಿದ್ರು ಸ್ವಲ್ಪ ಬರಲಿಲ್ಲ, ತಡ ಆಗ್ಯದ. ನೀವೇ ಇಷ್ಟ ಆಗಿದ್ರೆ ಮದುವೆನ ಗಟ್ಟಿ ಮಾಡ್ಬೇಕು. ನಾವು ನಿಮ್ಮ ಹತ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕರ್ಕೊಂಡು ಹೊಂಟಿವಿ, ನೀವು ಮದುವೆಗೆ ತಯಾರಾಗ್ಬಿಟ್ಟಿರಲ್ಲ ಅಂತ ಕೇಳಿದ್ರು. ಏನಾದ್ರು ಆಗಿ ನಾನು ಬರೋದು ಹಿಂಗೆ ಶ್ರೀನಿವಾಸನ ವಿವಾಹ ತಯಾರಾಗೇ ಬರೋದು. ಅದಕ್ಕೇನು ನೋಡ್ರಿ, ಮತ್ತೆ ನೀವು ನಾಡದ ಬುಧವಾರ ದಿವಸ ಹೆಂಗೆ ತಯಾರಾಗಿ ಬರ್ತೀರಿ ನೋಡ್ಕೊಳ್ಳಿ, ಅದು ನಿಮಗೆ ಬಿಟ್ಟು. ಅದು ಒಂದು ನಿಮಗೆ ಒಂದು ಉಪದೇಶ ಕೊಟ್ಟಂಗಾಯ್ತು. ಯಾರು ಶುಕಾಚಾರ್ಯ ತಮಾರಿವಂತಂ ಮುನಿಂ ದೃಷ್ಟ ಚತುರಂಗ ಬಲಾನ್ವಿತಃ. ಅವ್ರು ಬರ್ತಾ ಇದ್ದಾರೆ, ಎಷ್ಟು ಸಂತೋಷ ಆಯಿತು. ಈ ಯಾರು ಜನಕರಾಜರು ಬಹಳ ನೆನಪಾಗಿರ್ತಾರೆ. ಆಕಾಶರಾಜರಿಗೆ ಬಹಳ ಸಂತೋಷ ಆಗಿ ತನ್ನ ಚತುರಂಗ ಬಲದಿಂದ ಕೂಡಿಕೊಂಡು ಅವರನ್ನ ಎದುರುಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿಗಳು ಬರ್ತಾರೆ, ನಾವೆಲ್ಲ ಪೂರ್ಣ ಕುಂಭ ಸ್ವಾಗತ ಅಂತ ಮಾಡ್ತೀವಲ್ಲ. ಹಾಗೆ ಅವರು ಮಹಾಸ್ವಾಮಿಗಳು ಶುಕಾಚಾರ್ಯರು ಸಾಕ್ಷಾತ್ ವೇದವ್ಯಾಸರ ಮಗ, ಮಹಾಜ್ಞಾನಿಗಳು, ರುದ್ರದೇವರ ಅವತಾರ ಅವರು. ಹೀಗಾಗಿ ಅವರಿಗೆ ಪುರೋಹಿತರನ್ನ ಕರ್ಕೊಂಡು ನಮಸ್ಕಾರವನ್ನು ಮಾಡಿ ಮತ್ತೆ ಅವರನ್ನ ಒಳಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಕರ್ಕೊಂಡು ಬಂದು ಸಂಪೂಜಯಾಮಾಸ ವಿಧಾನ ರಿಕ್ತಮೋ ವಿದ್ಯಾಗುರುಂ ಜ್ಞಾನಗುರುಂ ಚನತ್ವ. ಅವರು ವಿದ್ಯಾಗುರುಗಳು, ಜ್ಞಾನಗುರುಗಳು ಅಂತವರನ್ನ ನಮಸ್ಕಾರ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ. ಪದ್ಮಾವತಿಂ ಪ್ರದಾಸ್ಯಾಮಿ ಭವದ್ಭ್ಯಾಮ್ ಅನುಮೋದಿತಃ. ಆಗಲೇ ಇವರಿಗೆ ಯಾರು ಬೃಹಸ್ಪತಿ ಆಚಾರ್ಯರಿಗೆ ಯಾವ ಮಾತು ಹೇಳಿದ್ರೋ ಅದೇ ಮಾತನ್ನು ಹೇಳಿ, ನೀವು ಒಂದು ವೇಳೆ ಒಪ್ಪಿದರೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತೀನಿ. ದೊಡ್ಡವರಿಗೆ ಹೀಗೆ ಮಾತಾಡಬೇಕು. ನಾವು ಮಾಡ್ಬೇಕು ಮಾಡಿದ್ರಿ, ನೀವೇನು ಮತ್ತೆ ಎಲ್ಲ ಮಾಡ್ತಿರೋ ವ್ಯವಸ್ಥೆ ಅಂತ ಕೇಳಬಾರ್ದು. ಯಾರಾದ್ರೂ ಪಾಪ ನೀವು ಪುರೋಹಿತರು ಗೊತ್ತು ಮಾಡ್ತಾ ಇದ್ರೆ ಪುರೋಹಿತರಿಗೆ ಅಥವಾ ನಿಮ್ಮ ಮನೆಯ ಗುರುಗಳಿಗೆ ಆಜ್ಞಾ ಕೊಡ್ರಿ ಅಂತ ಕೇಳಬೇಕು. ಹಾಗೆ ಅವ್ರಿಗೆ ಕೇಳ್ತಾ ಇದ್ದಾರೆ, ಭವದ್ಭ್ಯಾಮ್ ಅನುಮೋದಿತಃ, ನೀವು ಎಂಡಾರ್ಸ್ ಮಾಡಿದ್ರೆ ನಾವು ಇದನ್ನು ಮದುವೆ ಮಾಡ್ತೀವಿ ಅಂತ ಹೇಳಿ. ಶ್ರೀನಿವಾಸಾಯ ಕೃಷ್ಣಾಯ ನಿಶ್ಚಿತೋ ಹಿ ಮಯಾವರಹ ಅಂತೆಲ್ಲ ಹೇಳಿದಾಗ ಶುಕಾಚಾರ್ಯರು ಇದ್ರೊಳಗೆ ನೀವು ಕೇಳೋವಂಥದ್ದು ಏನದ ಅಂತ ಹೇಳ್ತಾರೆ. ಧನ್ಯೋಸಿ ತ್ವಂ ಮಹೀಪಾಲ ಕುಲಂ ಪಾವನತಾಂಗತಂ. ನಿನ್ನ ಕುಲ ಒಳ್ಳೆಯ ಪಾವನ ಆಯ್ತು ಇವತ್ತು. ಪಿತರ ತ್ರಿದಿವಂ ಗತ್ ಪ್ರಾಪ್ತ. ಇವತ್ತಿಗೆ ಸಂಕಲ್ಪ ಮಾಡಿದಲ್ಲ ಇಂಥವ್ರಿಗೆ ಕೊಡ್ತೀನಿ ಅಂತ, ಅಲ್ಲಿಗೆ ನಿನ್ನ ಪಿತೃಗಳೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ರು. ತ್ರಿದಿವ ಅಂದ್ರೆ ಸ್ವರ್ಗ. ನಾತ್ರ ಕಾರ್ಯ ವಿಚಾರಣ, ಇನ್ನೇನು ವಿಚಾರ ಮಾಡುವಷ್ಟಿಲ್ಲ, ಮತ್ತೇನು ಕೇಳಬೇಡ ಅಂತ ಅರ್ಥ. ಆದ್ರೂ ಬಿಡೋದಿಲ್ಲ ತಂದೆ ತಾಯಿ ಮತ್ತೆ ಕೇಳೋರೆ. ಕೇಳ್ತಾರೆ ನೋಡಿ, ಕಿಂ ತ್ವಯಾಚರಿತಂ ಪುಣ್ಯಂ ಪೂರ್ವಜನ್ಮನಿ ಭೂಮಿಪ. ಏನ್ ಪುಣ್ಯ ಮಾಡಿದ್ದು ನೀನು ಪೂರ್ವ ಜನ್ಮದಲ್ಲಿ ಅಂತ ನೆನಪು ಮಾಡಿದ್ರು. ನಿಮ್ಗೆಲ್ಲ ನೆನಪಾಗ್ಬೇಕು. ಮೊದಲನೇ ದಿವಸ ಕೇಳಿದ್ವಲ್ಲ ಪೂರ್ವ ಜನ್ಮದಲ್ಲಿ ಏನ್ ಮಾಡಿದ್ದ ಇವನು ಅಂತ ಹೇಳಿ. ಪೂರ್ವ ಜನ್ಮ ಭಯಾನಕ ಇತ್ತು. ಮಾಧವ ಬ್ರಾಹ್ಮಣನಾಗಿ ಮತ್ತೆ ಭಯಾನಕವಾದದ್ದನ್ನು ಮಾಡಿದ. ಆದರೆ ಕೊನೆ ಕಾಲಕ್ಕೆ ಮಾತ್ರ ಅದ್ಭುತವನ್ನು ಸಾಧಿಸಿದ. ಹಿಂದಿನ ಪುಣ್ಯ ಇತ್ತು, ಜೊತೆಗೆ ಪಿತೃ ಕಾರ್ಯವನ್ನು ಮಾಡಿದ್ದ. ಬೇಕಾದ ಹೇಳ್ರಿ, ಅದು ಅಲ್ಲಿಗೆ ಬರುತ್ತೆ. ಪಿತೃ ಕಾರ್ಯವನ್ನು ಚೆನ್ನಾಗಿ ಮಾಡಿದವರಿಗೆ ಸೌಭಾಗ್ಯ, ಸಕಲ ಸೌಭಾಗ್ಯ ಬರೋದು ಅದರಿಂದನೇ. ಅವನು ಮಾಡಿದ್ದೇನು, ಕಪಿಲ ತೀರ್ಥದಲ್ಲಿ ತಮ್ಮ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದ ಮಾಡಿದ್ದ. ಆ ಪುಣ್ಯದ ಬಲದಿಂದ ಅವನಿಗೆ ಸಾಕ್ಷಾತ್ ಪರಮಾತ್ಮನ ಮತ್ತೆ ಮಾವನಾಗುವ ಸೌಭಾಗ್ಯ ಬಂತು ಅಂತ ತಿಳಿಬಹುದು. ಹೀಗೆ ವಯಂ ಧನ್ಯ ಕೃತಾರ್ಥಾಃ ಸ್ಮ ತವ ಭಂಗೇನ ಭೂಮಿಪ ವಯಂ ತು ತಪಸಾರಾಧ್ಯ ಕಂದಮೂಲ ಫಲಾಶನಾಃ. ಇದೊಂದು ಪ್ರಶ್ನೆ ಕೇಳ ಅಂತ ಅವರೊಂದು ಉದ್ಗಾರ ತೆಗಿತಾರೆ. ಯಾರು ಈ ಶುಕಾಚಾರ್ಯ. ದಿನ ಬೆಳಗಾದ್ರೆ ಏನೂ ಬೇಯಿಸದ, ಏನೂ ಎಣ್ಣಿಲ್ಲ, ತುಪ್ಪ ಇಲ್ಲ, ಏನೂ ಇಲ್ಲ, ಭಯಂಕರ ವೈರಾಗ್ಯದ ಊಟ ಮಾಡೋರು ನಾವು. ವೈರಾಗ್ಯ ಅಂದ್ರೆ ಪರಮ ವೈರಾಗ್ಯ ನಮ್ಮದು. ಪ್ರತಿನಿತ್ಯ ಅದನ್ನೇ ತಿಂದು ಸರ್ವಸಂಗಂ ಪರಿತ್ಯಜ್ಯ, ಎಲ್ಲಾ ಸಂಘವನ್ನು ಬಿಟ್ಟವರು ನಾವು. ಇಷ್ಟೆಲ್ಲ ಮಾಡಿ ನಾವು ಕೂತರೆ ನಮಗೆ ದೇವರು ಇನ್ನೂ ಕಾಣಿಸ್ತಾ ಇಲ್ಲ. ನಿಮ್ಮ ಮನೆಗೆ ನಿನ್ನ ಮಗಳ ಮದುವೆ ಮಾಡ್ಕೊಳ್ಳಿಕ್ಕೆ ತಾನೇ ರಾಜನಾಗಿ ಬರ್ತಾ ಇದ್ದಾನೆ. ಇನ್ನು ಹೇಳು ಯಾರದು ಪುಣ್ಯ ಹೆಚ್ಚದಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಂಗತೆ ಸ್ತವ ಪಶ್ಯಾಮಃ ಶ್ರೀನಿವಾಸಂ ಶ್ರೀಯಾಯುತಂ. ನಮ್ಮ ಪುಣ್ಯ ಏನು ಅಂತಂದ್ರೆ ನಿನ್ನ ಜೊತೆ ಸೇರಿದ್ದಕ್ಕೆ ನಿಮ್ಮ ಮನೆಗೆ ಮದುವೆಗೆ ಅಂತ ಬಂದಾಗ ನಾವು ಹೆಣ್ಣು ಬೀಗರಾಗಿ ನಿಲ್ಲಬಹುದು. ಅದೇ ನಮ್ಮ ಪುಣ್ಯ. ಏವಮುಕ್ತ್ವಾಸ ರಾಜರ್ಷಿಂ ತೂಷ್ಣೀಮಾಸ ತಾಪಸಃ. ಇಷ್ಟು ಹೇಳಿ ಒಂದು 2 ನಿಮಿಷ ಸುಮ್ಮನೆ ಕೂತ್ಬಿಡ್ಬೇಕು. ಅಂದ್ರೆ ಅವನ ಪುಣ್ಯದ ಸ್ಮರಣೆ ಅಂತ ಒಂದರ್ಥ. ಎರಡನೇದ್ದು ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಅಂತ ಸ್ಮರಣೆ ಮಾಡಿ ಆ ಎಲ್ಲ ನೆನಪಾಗಿ ತೂಷ್ಣಿಂ ಅಂದ್ರೆ ಗಪ್ಚುಪ್ ಕೂತ್ಕೊಳ್ಳಿ. ಕೂತು ಆಮೇಲೆ ಇದೆಲ್ಲ ಮಾತನ್ನು ಕೇಳಿದ ರಾಜನಿಗೆ ಬಹಳ ಆನಂದ ಆಗಿ ಅವನಂದ ವಯಾಸಕೇರ್ವಚ ಶ್ರುತ್ವ ಪ್ರಶಂಸ ಪ್ರಜಾಪತಿ ಮನ್ಯೇ ಕೃತಾರ್ಥಮಾತ್ಮಾನಂ ವ್ಯಾಸಪುತ್ರ ನಮೋಸ್ತುತೆ. ಹೇ ವ್ಯಾಸಪುತ್ರನೇ, ನಿನ್ನ ನಮಸ್ಕಾರ. ನಿನ್ನ ಕೃತಾರ್ಥನಾದ ನಾನು ಇವತ್ತು. ನನ್ನ ಮಾತಿಗೆ, ನನ್ನ ನಿರ್ಧಾರಕ್ಕೆ ನಿಮ್ಮಂಥವರ ಅನುಜ್ಞೆ ಸಿಕ್ಕಿದರೆ ಅದೊಂದು ದೊಡ್ಡ ಫಲ ನಾನು ಪಡೆದಂಗೆ. ಅದಕ್ಕಾಗಿ ನಮಸ್ಕಾರ ಅಂತ ಹೇಳಿ
ಗ್ರಹಾಣಾಂ ಚ ಗತಿಸ್ತಾತ ತಯೋರ್ಯೋಗೋ ವಿಚಿಂತ್ಯತಾಂ. ಒಂದು ಸ್ವಲ್ಪ ನೋಡ್ರಿ, ಇಷ್ಟೆಲ್ಲ ಮಾಡಿವಿ, ಇದು ಒಂದು ಮುಂದೆ ಸಮಸ್ಯೆ ಆದಾಗ ಅವತ್ತು ನಾವು ಒಂಚೂರು ಜಾತಕ ನೋಡಿದ್ರೆ ಚಲೋ ಆಗ್ತಿತ್ತು ಅಂತ ಅನಿಸ್ಬಾರ್ದು. ಅದಕ್ಕಾಗಿ ಒಂದ್ಸಲ ನೀವು ಮತ್ತೆ ಅವರಿಬ್ಬರ ಕುಂಡ್ಲಿ ಒಂಚೂರು ಕೂಡಿಸಿ ನೋಡಿಬಿಡ್ರಿ ಅಂತಂದ್ರು. ಇತಿ ರಾಜ್ಞೋ ವಚ ಶ್ರುತ್ವ ಸುರಾಚಾರ್ಯ ಸಂಭ್ರಮ. ಆಯ್ತು, ಅದ್ರಾಗ ಏನು ಸಮಸ್ಯೆ ಇಲ್ಲ, ಅವಶ್ಯ ಮಾಡೋಣ ಅಂತೇಳಿ ತಾವು ಬೃಹಸ್ಪತಿ ಆಚಾರ್ಯರು ಇದನ್ನ ತಗೋತಾರೆ, ಕೈ ಒಳಗೆ ತಗೊಂಡು ಜಾತಕವನ್ನು ಕೂಡಿಸ್ತಾ ಇದ್ದಾರೆ. ಗೋತ್ರಂ ಶ್ರೀ ವೆಂಕಟೇಶಸ್ಯ ತನ್ಮಮ ಚಕ್ಷುಭಾಮಿನಿ ಮತ್ ಕೇಳ್ತಾರೆ ಬಕುಳಾದೇವಿ. ಗೋತ್ರ ಏನೊಂದು ಆಗಲೇ ಮೊದಲಿಗೆ ಗೋತ್ರ ಕೂಡುತ್ತದೆ ಇಲ್ಲ, ಕೂಡೋದ್ರೆ ಬಿಡ್ತದೆ ಇಲ್ಲ, ಅದನ್ನು ನೋಡ್ತಾರೆ. ಆಗಲಿ ಅವಾಗ ಹೇಳಿದ್ರು ನಕ್ಷತ್ರಂ ಶ್ರವಣಂ ತಸ್ಯ ಗೋತ್ರಂ ವಾಸಿಷ್ಠ ಸೌದ್ಯಕಂ, ಇದೆಲ್ಲ ಹೇಳಿದ್ರು. ಹುಡುಗಿದ ಗೋತ್ರ ಇದನ್ನ ಹೇಳಲೇ ಇಲ್ಲ ಇಷ್ಟೊತ್ತು ಅಂತಂದಾಗ, ಗೋತ್ರ ಮತ್ರೇಹೇ, ಅತ್ರಿ ಗೋತ್ರದ ಹುಡುಗಿ, ನಕ್ಷತ್ರ ಮೃಗಶೀರ್ಷ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ ಇವಳು, ಇವರಿಬ್ಬರ ಯೋಗ ಹೇಗಿದೆ ನೋಡಿ ಹೇಳ್ರಿ ಅಂತಂದ್ರು. ಹರ್ಷೋದ್ರಿಕ್ತ ಮನಾ ಭೂತ್ವ ಸತ್ಯಮಾಹ ಮಹಾಮತಿ ಹೇಳಿದ್ರು. ನಾಡಿ ಕೂಟಂ ವಿಶೇಷೇಣ ಸೂತ್ರಕೂಟಂ ಚ ಭೂಮಿಪ ಯೋನಿಕೂಟಂ ಚಾನುಕೂಲಂ ಗ್ರಹಾಶ್ಚ ಶುಭ ದರ್ಶನಾಃ ಸಂಮಂತ್ರ ಬಂಧು ಮಿತ್ರಾದ್ಯೈಃ ಕನ್ಯಾದಾನಂ ಕುರು ಪ್ರಭೋ. ಎಲ್ಲ ವಿಚಾರ ಮಾಡಿದ್ದೀರಿ. ನಾಡಿಕೂಟ, ಯೋನಿಕೂಟ, ವರ್ಷಕೂಟ, ಯಾವ ಕೂಟಗಳು ಕೂಡ, ವ್ಯಾಸಕೂಟ, ದಾಸಕೂಟ, ಯಾರೂ ಜಗಳಾಡ್ತಾ ಇಲ್ಲ ಒಬ್ಬರಿಗೊಬ್ಬರು. ಅಂತ ಒಂದು ಅದ್ಭುತವಾದ ಇವರ ಜಾತಕ. ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಅಂತ ಕರೀತಾರೆ ಪರಮಾತ್ಮನಿಗೆ. ಎಲ್ಲರಿಗೂ ಕೂಡ ಯಸ್ಯಾಂತಂ ನ ವಿದುಸ್ತುರ ಸುರಗಣಾಃ ದೇವಾಯ ತಸ್ಮೈ ನಮಃ ಅಂತ ವೇದ ಪುರಾಣಗಳು ಮತ್ತೆ ಯಾವುದನ್ನು ಘೋಷಣೆ ಮಾಡ್ತಾವೋ ಅಂಥವನಿಗೆ ಯಾವ ಮತ್ತೆ ಗ್ರಹಗಳ ಕಾಟ ಇರಲಿಕ್ಕೆ ಶಕ್ಯ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ, ಇವರ ಮದುವೆಯನ್ನು ನೀನು ಮಾಡಲೇಬೇಕು, ಅದಕ್ಕಾಗಿ ಸನ್ನದ್ಧನಾಗು ಅಂತ ಹೇಳಿ. ಆವಾಗ ವಾಚಯಿತ್ವಾಚ ಪುಣ್ಯಾಹಂ ಕನ್ಯಾ ನಿಶ್ಚಯ ಕಾರಣಾತ್ ತಾಂಬೂಲಂ ದಕ್ಷಿಣಾಂ ಚಾದ ಪೂಜಯಿತ್ವಾ ಗಣಾಧಿಪಂ ಆಗಲಿ ಅಂತ ಹೇಳಿ ವಿಚಾರ ಮಾಡ್ತಾರೆ. ಮೊದಲಿಗೆ ಸಭಾ ಸೇರಿಸಿದರು, ಸಭೆಯನ್ನೆಲ್ಲ ಕರೆದು, ರಾಜ ಅಂದ್ರೆ ಹೇಗಿರ್ಬೇಕು ನೋಡಿ, ಇವರಿಗೆಲ್ಲ ಆಯ್ತು. ಇದೆಲ್ಲ ಮತ್ತೆ ತಮ್ಮೊಳಗೆ ಮಾತಾಡಿದ ಪ್ರೈವೇಟ್ ಡಿಸ್ಕಷನ್ ಇದಿಷ್ಟು. ಆದ್ರೆ ಈಗ ಸಭೆಯೊಳಗೆ ಒಂದ್ಸಲ ಕೇಳಬೇಕಲ್ಲ, ಪ್ರಜೆಗಳಿಗೂ ಕೇಳಬೇಕು. ನೋಡ್ರಿ, ಇಷ್ಟು ದಿವಸ ಪದ್ಮಾವತಿ ನಿಮ್ಮ ಮಗಳಾಗಿ ಬೆಳೆದಿದ್ದಾಳೆ, ಅವಳು ರಾಜಕನ್ಯೆ ಇರಬಹುದು, ಆದರೆ ಎಲ್ಲರಿಗೂ ಮಗಳು. ಆದ್ದರಿಂದ ಇಂತಹ ಮಗಳನ್ನ, ಪದ್ಮಾವತಿಯನ್ನ ನಾನು ಶ್ರೀನಿವಾಸನಿಗೆ ಮದುವೆ ಮಾಡಿಕೊಡ್ತಾ ಇದ್ದೀನಿ, ನಿಮಗೆಲ್ಲ ಸಂತೋಷ ಅಂದ್ರೆ ಕೈ ಎತ್ತಿ ನೀವು ಮತ್ತೆ ಒಪ್ಪಿಕೊಳ್ಳ್ರಿ ಅಂತ ಕೇಳ್ತಾನಂತ. ಸಭಾಂಚಕಾರಯಾಮಾಸ ರಪ್ಸರತ್ನ ಸಿಂಹಾಸನೆ ಸ್ಥಿತಃ ಅಂತ ಕೇಳಿದಾಗ ಎಲ್ಲರೂ ಭಲೆ ಬಹಳ ಯೋಗ್ಯ ಅಂತ ಅವರು ಒಪ್ಪಿಗೆ ಸೂಚಿಸಿದ ಮೇಲೆ ತಾನು ಪುಣ್ಯಾವಾಚನವನ್ನು ಮಾಡಿಸಿಕೊಳ್ಳುತ್ತಾನೆ. ಪುಣ್ಯಾವಾಚನವನ್ನು ಮಾಡಿ, ಯಾಕೆಂದ್ರೆ ನಿಶ್ಚಯ ಬರಿಬೇಕಲ್ಲ, ಪುಣ್ಯಾವಾಚನ ಅದಕ್ಕೆ ಬೇಕು ಅಂತ ಹೇಳಿ ಕನ್ಯಾ ನಿಶ್ಚಯ ಕಾರಣಾತ್ ತಾಂಬೂಲಂ ದಕ್ಷಿಣಾಂ ಚಾದಾತ್ ಗಣಪತಿಯ ಪೂಜೆಯನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮೊದಲಂದಿ ಪೇರಿನಲ್ಲಿ ಗಣನಾಥ ಅಂತ ಹೇಳಿ ಗಣಪತಿಯ ಪೂಜೆಯನ್ನು ಮಾಡಿ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಕೊಟ್ಟು ಭುಜಮುದ್ರತ್ಯ ರಾಜೇಂದ್ರ ಸಭಾ ಮಧ್ಯೆ ವಚೋಬ್ರವೀತ್. ಆವಾಗ ಸಂಕಲ್ಪ ಮಾಡಿದ. ಕನ್ಯಾ ಸಂಕಲ್ಪ ಈಗ ನಿಜವಾಗಿ, ಯಾಕಂದ್ರೆ ಈಗ ಪುಣ್ಯವಾಚನ ಇತ್ಯಾದಿಗಳನ್ನು ಮಾಡಿದ್ದಾರೆ, ಶಾಸ್ತ್ರೀಯವಾಗಿ ಈಗ ಸಂಕಲ್ಪ ಮಾಡ್ತಾ ಇದ್ದಾನೆ. ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾಂಗಿಣೆ ಯೂಯಂ ಬಂಧುಗಣಾಶ್ಚಾತ್ರ ದಯಾಂ ಕುರುತಮಾಂ ಪ್ರತಿ. ಎಲ್ಲ ಬಂಧುಗಳೇ ನೀವು ದಯೆಯನ್ನು ಮಾಡ್ರಿ, ನಾನು ಮದುವೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಬೃಹಸ್ಪತಿ ಹೇಳಿದ್ರು, ಈಗ ನಾನೇನು ಮಾಡಲಿ ಅಂತ ರಾಜ ಕೇಳಿದಾಗ, ವಿಲಿಖ್ಯ ಪತ್ರಿಕಾಂ ರಾಜನ್ ಶ್ರೀನಿವಾಸಾಯ ವಿಷ್ಣವೇ, ಒಂದು ಪತ್ರಿಕಾ ಬರೆದು ಮೊದಲೇ ಶ್ರೀನಿವಾಸನಿಗೆ ಮತ್ತೆ ಹೇಳಿ ಕಳಿಸು, ಆವಾಗ ಘಟನಾ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ಹೋಗುವಾಗ ಯಾರು ತಗೊಂಡು ಹೋಗ್ಬೇಕು? ವಿಪ್ರಂ ಪ್ರೇಷಯ ರಾಜೇಂದ್ರ ತಸ್ಯಾಗಮನ ಕಾರಣ, ಒಳ್ಳೆಯ ಬ್ರಾಹ್ಮಣನ ಕರೆದು ಒಂದು ಕೊಟ್ಟು ಕಳಿಸುವುದು. ಯಾಕೆ ನೆನಪಿದ್ದವರಿಗೆ, ಹಿಂದೆ ಬ್ರಾಹ್ಮಣನೇ ತೆಗೆದುಕೊಂಡು ಹೋಗುವ ಪತ್ರಕ್ಕೆ ರುಕ್ಮಿಣಿ ಕೃಷ್ಣರ ಕಲ್ಯಾಣ ಆಯಿತು, ಹೀಗಾಗಿ ಬ್ರಾಹ್ಮಣರನ್ನೇ ಕಳಿಸೋಣ. ಪಾಪ ಹೆಣ್ಮಕ್ಳನ್ನ ಮತ್ತೆ ಕಳಿಸಿದ ಸಮಸ್ಯೆ, ಅದಕ್ಕೆ ಬೇಡ, ಬ್ರಾಹ್ಮಣರನ್ನ ಕಳಿಸ್ತೀವಿ, ಸಮಸ್ಯೆಯನ್ನು ಬೇಜಾರು ಮಾಡ್ಕೋಬೇಡ್ರಿ. ಅಂತೂ ಗುರೋರ್ ವಾಕ್ಯಂ ಆಕರಣೆ ರಾಜ ಗುರುಮ ಭಾಷದ ಕಿಂ ಲೇಖ್ಯಂ, ಏನ್ ಬರೆಯೋದು? ನಾವು ಪ್ರಾಕೃತರು, ಅವನು ಅಪ್ರಾಕೃತನು. ನಾನು ಬರೆಯೋದಕ್ಕೂ ನನಗೆಲ್ಲ ಸತ್ವ ರಜಸ್ತಮ ಗುಣಗಳು ಬಾಧೆ ಮಾಡುತ್ತವೆ. ನಾನು ಏನು ಬರೀಬೇಕು ಚಿಂತನೆ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಮನಸ್ಸಿಗೂ ಮತ್ತೆ ಈ ಬಾಧೆ ಇದೆ. ಏನು ಬರೀಬೇಕು ಗೊತ್ತಿಲ್ಲ. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪ್ಯತ್ರ ಮೋಹಿತಾಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಕವಿಗಳಿಗೆ ಗೊತ್ತಿಲ್ಲ ನಾನು ಕವಿ ಅಲ್ಲ, ನಾ ಕವಿ ಅಂದ್ರೆ ಜ್ಞಾನಿ ಅಂತ ಅರ್ಥ.
ನಾನು ಏನು ಬರೀಲಿ ಅಂತ ಕೇಳಿದೆ. ಅದಕ್ಕೆ ಬೃಹಸ್ಪತ್ಯಾಚಾರ ಅಂದ್ರೆ ಹೌದಪ್ಪ ಸ್ವಲ್ಪ ಕಷ್ಟ ಆಗ್ತದೆ, ನಾನೊಂದು ಬರೆದು ಕೊಡ್ತೀನಿ, ಆ ಪ್ರಕಾರ ಬರೀ ಅಂತಂದ್ರೆ. ಏನು ಅಂತಂದ್ರೆ ಲಿಖಿತ್ವ ಬೋಧಯಾಮಾಸ, ಅವ್ರ ಕೈಯೊಳಗೆ ಮೊದಲು ಬರೆದ್ರಂತೆ ಒಂದು ಫಸ್ಟ್ ಡ್ರಾಫ್ಟ್. ತಾವು ಒಂದು ಡ್ರಾಫ್ಟ್ ಬರೆದು ಈಗ ಬೋಧಯಾಮಾಸ. ಬರೀಪ್ಪ ಹೇಳ್ತೀನಿ ಕೇಳು. ಏನು? ಗುರು ಉಪದಿಷ್ಟ ಮಾರ್ಗೇಣ ವಿಲಿಲೇಖ ಸಪತ್ರಿಕಾಂ. ಗುರುಗಳು ಹೆಂಗೆ ಹೇಳ್ತಾರೋ ಹಂಗೆ ಚಾಚೂ ತಪ್ಪದೆ ಬರೆದ, ಚಚೂ ತಪ್ಪದೆ ಬರೆದ. ಏನಂತ? ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ದ್ವಿತೀಯಾಯ ಅನಂತ ರೂಪಾಯ ಶರ್ಮಿಣೆ ಭಕ್ತ ಪ್ರಿಯಾಯ ಭಕ್ತೈಕ ವೇದ್ಯೋಪಾದೇಯ ರೂಪಿಣೆ ದೇವಾದಿದೇವ ಪೂಜ್ಯಾಯ ವಾಸುದೇವಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ ಸಾಂಗೈ ಸರ್ವೈಶ್ಚ ವೇದಾದ್ಯೈಃ ಆಗಮೈಸ್ತ ಪುರಾಣಕೈಃ ಅವೇದಿತಾನಂತ ಗುಣಕರ್ಮ ಕುರ್ಮಣೆ ಶ್ರೀಧರಾಯತೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸೋತ್ತಮ. ಇಷ್ಟು ಬರುತ್ತೆ, ಜಾಸ್ತಿ ಏನಿಲ್ಲ. ಅಪ್ರಾಕೃತಾಯ, ಪ್ರಾಕೃತ ಗುಣಗಳಿಂದ ದೂರನಾದವನೇ. ಸತ್ವರಜಸ್ತಮ ಗುಣಗಳು, ಪರಮಾತ್ಮ ಗುಣಹೀನ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಗುಣಗಳಿಗೆ ಬದ್ಧನಲ್ಲ ಅಂತ ಅರ್ಥ. ಅಂದ್ರೆ ಈ ಗುಣಗಳಿಗೆ ಬದ್ಧನಲ್ಲ. ಅದ್ವಿತೀಯಾಯ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ವಾಸುದೇವೋ ವೈದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಯಾರ್ಯಾರು ಇದ್ದಿದ್ದಿಲ್ಲ, ಅಗ್ರೆ ಅಗ್ರೆ ಅಂದ್ರೆ ಸೃಷ್ಟಿಕಾಲಕ್ಕಿಂತ ಮುಂಚೆ ಇದ್ದವನು ಒಬ್ಬನೇ. ಅದಕ್ಕಾಗಿ ಅವನ ಹೆಸರೇನು? ಅದ್ವಿತೀಯ ಅಂತ ಕರೀತಾರೆ. ಅಂತಹ ಪರಮಾತ್ಮನಿಗೆ ಅನಂತ ರೂಪಾಯ, ಒಂದಾ ಎರಡ, ಇವತ್ತು ವೆಂಕಟೇಶನಿಗೆ ಮದುವೆ ಮಾಡಿಕೊಡ್ತಿದ್ದೀವಿ, ಮತ್ತೆ ಇನ್ನೊಂದು ಕಾಲಕ್ಕೆ ಇನ್ನೊಂದು ರೂಪಕ್ಕೆ. ಹೀಗೆ ನಮ್ಮ ಕೆಲಸ ಅನಂತ ರೂಪಗಳಿಂದ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಅಂತೆಲ್ಲ ಬರೆದಿದ್ದಾರೆ. ಅಂತಹ ಶಾರಂಗಧರನಾದ ಪರಮಾತ್ಮನಿಗೆ ಭಕ್ತಪ್ರಿಯಾಯ. ಈ ಭಕ್ತಪ್ರಿಯಾಯ ಅನ್ನೋದು ಭಾರಿ ಟೆಕ್ನಿಕಲ್ ವರ್ಡ್. ಅಂದ್ರೆ ನೀವು ರಿಜೆಕ್ಟೇ ಮಾಡೋಂಗಿಲ್ಲ ನಮ್ಮ ಈ ಪತ್ರನ. ಭಕ್ತಪ್ರಿಯಾಯ ಅನ್ನೋ ಅರ್ಥ ಏನು? ನಾವು ನಿನ್ನ ಭಕ್ತರು ಅಂತ ಒಮ್ಮೆ ಒಪ್ಪಿದ ಮೇಲೆ ನೀನು ಭಕ್ತರಿಗೆ ಏನ್ ಬೇಕಾದ್ರೂ ಮಾಡ್ತೀಯಲ್ಲ, ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಈ ಪ್ರಪೋಸಲ್ ನೀವು ರಿಜೆಕ್ಟ್ ಮಾಡೋ ಹೋಗಿಲ್ಲ ಅಂತ ಅಭಿಪ್ರಾಯ. ಭಕ್ತೈಕ ವೇದ್ಯಾಯ, ಭಕ್ತೈಕ ವೇದ್ಯನಾದ ಪರಮಾತ್ಮನಿಗೆ ದೇವಾದಿದೇವ ಪೂಜ್ಯಾಯ ಅಂತೆಲ್ಲ ಬರೆದು ಶ್ರೀನಿವಾಸ ವೆಂಕಟಾಚಲಾಧಿಪತಿಯಾದ ಶ್ರೀನಿವಾಸನಿಗೆ ಹೇಳ್ತಾರೆ. ಸಾಂಗೈಹಿ ಷಡಂಗ ಸಹಿತವಾದ ವೇದದ ಮಂತ್ರಗಳಿಂದ, ಪುರಾಣದ ಮಂತ್ರಗಳಿಂದ ಯಾರು ಸ್ತುತ್ಯನಾಗಿದ್ದಾನೋ ಅಷ್ಟೇ ಅಲ್ಲ, ಅವೇದಿತಾನಂತ ಗುಣಕರ್ಮಣೆ. ಪರಮಾತ್ಮ ಇವು ಯಾವುಗಳಿಂದಲೂ ಕೂಡ ವೇದ್ಯನಲ್ಲ. ನಿನ್ನನ್ನು ನಾವು ತಿಳಿಯೋದು ಬಿಟ್ಬಿಡು. ವೇದಗಳಿಗೆ ಗೊತ್ತಾಗಿಲ್ಲ, ಇನ್ನು ಪುರಾಣಗಳಿಗೆ ಗೊತ್ತಾಗಿಲ್ಲ ಪರಮಾತ್ಮನನ್ನ. ಯಸ್ಯಾಂತಂ ನ ವಿದುಹು ಅಂತ. ಆದ್ದರಿಂದ ಅಂತಹ ನಿನಗೆ ನಾನು ಆಶೀರ್ವಾದವನ್ನ ಮಾಡ್ತಾ ಇದ್ದೀನಿ. ಆಶೀರ್ವಾದ ಹೆಂಗ್ ಮಾಡ್ತಾರೆ? ಯಾರೋ ಯಾರಿಗೋ ಬಂಧುತ್ವಾಗ್ತೇ ಸೋತ್ತಮ. ಇನ್ನು ಸ್ವಲ್ಪ ದಿವಸ ಬಂಧುವಾಗಿಬಿಡ್ತೀನಲ್ಲ, ನಿನ್ನ ಮಾವ ಅಂತ ಆಗ್ತೀನಿ ನೋಡು, ಆವಾಗ ನಿನ್ನ ಆಶೀರ್ವಾದನೇ ನಾನು ಮಾಡಬೇಕು. ಇದೊಂದು ವಿಡಂಬನೆ, ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತ್ವತ್ಪಾದ ಪದ್ಮ ಸಂವೀಕ್ಷ ಕಾಮ ಆಕಾಶ ನಾಮಕಃ ಅಂತ ಒಂದು ಸೈನ್ ಮಾಡಿಬಿಟ್ಟು, ನಿನ್ನ ಪಾದ ಪದ್ಮವನ್ನು ನೋಡಲಿಕ್ಕೆ ಇಚ್ಛೆ ಪಡುವ ಆಕಾಶ ರಾಜನು. ಈ ರೀತಿಯಾಗಿ ಬರೆದು ಕೊಟ್ಟು ಕಳಿಸಿದ್ದಾನೆ ಅಂತ ಹೇಳಿ, ನಿನ್ನ ಅನುಗ್ರಹ ಮಾತ್ರದಿಂದಲೇ ನಾವು ಕುಶಲರಾಗಿ ಎಲ್ಲರೂ ಇದ್ದೀವಿ ಹೇಳ್ತಾನೆ. ಚೈತ್ರ ಶುಕ್ಲ ತ್ರಯೋದಶಿಯಲ್ಲಿ ಇದನ್ನು ಬರೆದಿದ್ದೀವಿ. ಕರೆಕ್ಟಾಗಿ ಒಂದು ತಿಂಗಳಕ್ಕಿಂತ ಒಂಚೂರು ಮುಂಚೆ ಲಗ್ನ ಆಗಲಿಕ್ಕೆ. ಆವಾಗ ಪದ್ಮಾವತಿಯನ್ನು ನಿನಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ಅವಳನ್ನು ನೀನು ಮತ್ತೆ ಸ್ವೀಕಾರ ಮಾಡಿ ಕನ್ಯಾ ಮತ್ತೆ ಸರಿಯನ್ನು ಬಿಡಿಸಬೇಕು ಅಂತ ಹೇಳಿದ್ರು. ಯಾವಾಗ ನಿರ್ಧಾರ ಮಾಡಿ ಬೆಳೆಸ್ಬಿಟ್ರು. ಬೀಗರಿಗೆ ಕೇಳಿಲ್ಲ, ಸಮಯ ಕರೆಕ್ಟಾಗಿ ಮತ್ತೆ ನೀವು ಹೊಂದದೋ ಇಲ್ಲೋ, ನಿಮ್ಮ ಕಡೆಯವರಿಗೆಲ್ಲ ಅನುಕೂಲನೋ ಇಲ್ಲೋ, ಏನಿಲ್ಲ, ಒಂದೇ. ಯಾಕೆಂದ್ರೆ ಅವನಿಗೆ ಯಾವ ವಿಘ್ನಗಳೇ ಇಲ್ಲ. ಪರಮಾತ್ಮ ವಿಘ್ನರಾಜ ಇವನು. ಅದಕ್ಕಾಗಿ ವೈಶಾಖ ಶುದ್ಧ ದಶಮಿ ಶುಕ್ರವಾರೇ ಶುಭೇ ದಿನೇ. ಶುಕ್ರವಾರದ ದಿವಸ ವೈಶಾಖ ಶುದ್ಧ ದಶಮಿ ದಿವಸ ಒಳ್ಳೆ ಬಿಸಿಲು. ಬರ್ರಿ ಅಲ್ಲಿ ನಾರಾಯಣ ಪರ್ವತಕ್ಕೆ ಅಂತ ಕರೆದಿದ್ದಾರೆ. ಬಂಧು ಬಿಸ್ಸಹ ಸಂಪ್ರಾಪ್ಯ ಮಾಮುದ್ಧತ್ಯ ಅನ್ವಯಿಸ್ಸಹ. ನಾವೆಲ್ಲರೂ ಕೂಡ ಉತ್ಸುಕರಾಗಿ ನಿಂತಿದ್ದೀವಿ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರಬೇಕಪ್ಪ ನೀನು. ಮತ್ತೆ ನಿನಗೆ ಇನ್ನೇನು ಹೆಚ್ಚು ಬರಲಿ, ಅಧಿಕಂ ಲೇಖನೀಯಂ ಕಿಮಸ್ತಿ ಪುರುಷೋತ್ತಮ ಅಂತೆಲ್ಲ ಇದನ್ನು ತಂದು ಕೊಡುವವರು ಶುಕಾಚಾರ್ಯರು. ಆದ್ದರಿಂದ ಶುಕಾಚಾರ್ಯರಿಗೆ ಎಲ್ಲಾ ವಿಷಯ ಗೊತ್ತಿದೆ. ನಿನಗೂ ಶುಕಾಚಾರ್ಯರ ಮೇಲೆ ಅನಂತ ಪ್ರೀತಿ ಇದೆ. ಆದ್ದರಿಂದ ನನ್ನ ಮಾತನ್ನು ನಡೆಸಿಕೊಡು ಅಂತ ಹೇಳಿ ಇಷ್ಟು ಬರೆದು ಕೊನೆಗೆ ಇತ್ಯಾಶಿಷಃ ಸಂತು ಮಹಾನುಭಾವತೆ ಸಮಸ್ತ ಕಲ್ಯಾಣ ಗುಣಾರ್ಣವ ಪ್ರಭೋ ನಿತ್ಯಾಯ ಸತ್ಯಾಯ ಸುಖಸ್ವರೂಪಿಣೆ ನಮಸ್ವಲೋಕ ಪ್ರಭವೇ ಮಹಾತ್ಮನೆ
ಅಂತ ಹೇಳಿ ಬರೆದು ಕೊಟ್ಟು ಕಳಿಸಿದ್ದಾರೆ. ಇನ್ನು ಅದಕ್ಕೇನಾಯಿತು ಉತ್ತರ ಅನ್ನೋದನ್ನ ನಾಳೆ ದಿವಸ ನಾವು ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಸ್ವಲ್ಪ ಫೋನ್ನಿಂದ ವ್ಯತ್ಯಾಸ ಆಗಿದೆ, ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೋಬೇಕಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.